ಪ್ರಿಯ ದೇವಜನರೇ, ನೀವು ಈ ಸೇವೆಯನ್ನು ಮುಂದೆ ಕಳಿಸೋದಕ್ಕೆ ನೀವೇ ಒಂದು ಮಾರ್ಗವಾಗಿದ್ದೀರಾ. ಹಲ್ಲೆಲೂಯಾ. ಹೇಳ್ರಿ, ನಾನೊಂದು ಮಾರ್ಗ ಆಗಿದ್ದೀನಿ ಅಂತ. ಯೇಸುವಿನ ಒಂದು ಮಾರ್ಗ ಆಗಿದ್ದೀನಿ ಅಂತ ಹೇಳಿ. ಎಷ್ಟು ಜನ ಮಾರ್ಗ ಇದ್ದೀರಾ? ಮಾರ್ಗ ಅಂದ್ರೇನು? ಹಾದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ನಡೀತಾ ಇರೋದು ಯಾರ ಹಾದಿಯಲ್ಲಿ? ಹೇಳಿ, ಜೋರಾಗಿ ಹೇಳಿ. ಕರೆಕ್ಟ್ ಹೇಳಿದರೆ ಜೋರಾಗಿ ಹೇಳಿ. ಈಗ ನಡೀತಾ ಇರೋದು ನೀವು ಯಾರ ಮಾರ್ಗದಲ್ಲಿ? ಆಮೆನ್, ಹಲ್ಲೆಲೂಯಾ. ಯೇಸುವಿನ ಮಾರ್ಗದಲ್ಲಿ ನೀವು ನಡೀತಿರೋದಾದರೆ, ಮತ್ತೆ ಇವಾಗ ನಿಮ್ಮ ಸಂಗಡ ಇರೋರೆಲ್ಲ ನೀವು ಯೇಸುವಿನ ಮಾರ್ಗದ ನಡಿಬೇಕಲ್ರಿ. ಹಲ್ಲೆಲೂಯಾ. ನಿಮ್ಮ ರಿಲೇಟಿವ್, ಬಂಧು ಮಿತ್ರರು, ಸ್ನೇಹಿತರು, ಅಪೋಸಿಟ್ ಪಾರ್ಟಿಗಳು, ವಿರೋಧಿಸುವರು, ಶತ್ರುಗಳು, ಮೂರ್ಖರು, ದಡ್ಡರು, ದಲಿದ್ರರು, ದೀನರು, ಇವರೆಲ್ಲರಿಗೆ ಯೇಸುವಿನ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರವೇಶ ಇದೆ. ಒಂದು ಕಂಪ್ನಿ ತೆಗೆದರೆ ಆ ಕಂಪ್ನಿ ಒಳಗಡೆ ಒಂದು ಟ್ಯಾಲೆಂಟೆಡ್ ಮನುಷ್ಯಗಳಿಗೆ ತಗೊಳ್ತಾರೆ. ಯಾಕೆಂದರೆ ಅವನ ಎಜುಕೇಷನ್ ಸರಿಯಾಗಿರಬೇಕು, ಅವರಿಗೆ ಇರಬೇಕಾದಂಥ ಎಲ್ಲ ಸ್ವಭಾವಗಳಿರಬೇಕು, ಟ್ಯಾಲೆಂಟ್ ಇರಬೇಕು, ಪರಿಪೂರ್ಣತೆ, ಆ ವ್ಯಕ್ತಿ ಹೇಗಿರಬೇಕು, ಆ ಮ್ಯಾನೇಜರ್ ಸ್ಥಾನದಲ್ಲಿ ಮ್ಯಾನೇಜರ್ ಇರಬೇಕು, ಅಥವಾ ಯಾವುದೇ ರೀತಿಯಿಂದ ಚಪ್ರಸ್ತಿ ಸ್ಥಾನದಲ್ಲಿ ಚಪ್ರಸ್ತಿನೇ ಕರೆಕ್ಟ್ ಆಗಿರಬೇಕು. ಅವರವರ ತಕ್ಕಾಗೆ ಒಂದು ಕಂಪ್ನಿ ಡಿಸೈಡ್ ಮಾಡ್ತದೆ. ಆದರೆ ಯೇಸುವಿನಲ್ಲಿ ಒಂದು ಕಂಪ್ನಿ ಇದೆ, ಅದು ಡಿಸೈಡ್ ಮಾಡಲ್ಲ, ಅದು ಎಲ್ಲರಿಗೆ ಜಮಾ ಮಾಡಿಕೊಳ್ತದೆ ಯೇಸು ನಾಮದಿಂದ. ಗಟ್ಟಿಗೆ ಹಲ್ಲೆಲೂಯಾ. ಇವತ್ತು ಮೂರ್ಖರು, ದಡ್ಡರು, ದಲಿತರು, ಪಾಪಿಗಳು, ವ್ಯಭಿಚಾರಿಗಳು, ಮೋಸದಾರರು, ದಂಡದಾರರು, ಪಾಪಿಗಳು, ಹೊಟ್ಟೆ ಕಿಚ್ಚುಪಡೋರು, ಅಸಹ್ಯ ಪಡೋರು, ಇವರೆಲ್ಲರಿಗೆ ಕರಿತಾ ಇದ್ದಾನೆ ದೇವರು. ಆದರೆ ದೇವರು ಇವ್ರಿಗೆ ಕರೀಲಾರದಷ್ಟೇ ಅಲ್ಲ, ಇವರಿಗೆ ಹುಡುಕ್ತಾ ಇದ್ದಾನೆ ದೇವರು, ಹುಡುಕ್ತಾ ಇದ್ದಾನೆ. ಅಂಥವ್ರಿಗೆ ಯಾರಾದರೂ ಸಿಗ್ತಾರ ಅಂತ. ನಿಜ, ಸಿಕ್ಕಿದ ಮೇಲೆ ದೇವರು ಅವರಿಗೆ ತನ್ನ ಪ್ರೀತಿಯನ್ನು ಬಗ್ಗೆ ಮಾತನಾಡುತ್ತಾ ಇರ್ತಾನೆ. ಬೈಬಲಲ್ಲಿ ಯೇಸು ಸ್ವಂತ ತನ್ನ ಪ್ರಚಾರಕ್ಕಾಗಿ ತನ್ನ ಸ್ವಂತ ಹೋದನು. ಬೈಬಲಲ್ಲಿ ಸೇವೆ ಮಾಡ್ತಾ ಇರೋದಾದ್ರೆ, ಇವತ್ತು ನಾವು ಯೇಸುವಿನ ದಾಸರಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ, ಯೇಸುವಿನ ಬಗ್ಗೆ ನಾವು ಸಾಕ್ಷಿ ಹೇಳ್ತಾ ಇದ್ದೀನಿ. ಆದ್ರೆ ಖುದ್ದು ಯೇಸುನೇ ತನ್ನ ಬಗ್ಗೆ ಸಾಕ್ಷಿ ಹೇಳ್ಕೊಳ್ಳೋಕ್ಕೆ ಭೂಮಿ ಮೇಲೆ ಬಂದನು ಪ್ರಿಯರೇ. ಯಾಕೆಂದರೆ ನಾನು ಹೇಳುವ ಮೊದಲನೇದಾಗಿ, ಭೂಮಿಯಲ್ಲಿ 3 ಥರದ ಸಾಕ್ಷಿ ಯೇಸು ಕ್ರಿಸ್ತನ ಟೈಮಿನಲ್ಲಿ 3 ಥರದ ಸಾಕ್ಷಿಗಳು ಬಂದು. ಫಸ್ಟು ಸ್ನಾನಿಕನಾದಂಥ ಯೋಹಾನ ಯೇಸುವಿನ ಬಗ್ಗೆ ಸಾಕ್ಷಿ ಹೇಳೋಕ್ಕೆ ಬಂದನು. ಎರಡನೇದಾಗಿ ಯೇಸು ಕ್ರಿಸ್ತನು ತನ್ನ ಸೇವೆ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಕೊಂಡನು. ತನ್ನ ಎಲ್ಲ ವಿಷಯಗಳಲ್ಲೂ ಅವನೇ ನಾನೇ ಮಾರ್ಗ ಎಂಬುದಾಗಿ ತೋರಿಸ್ಕೊಟ್ಟನು. ಮೂರನೇದಾಗಿ ಅವನ ಶಿಷ್ಯರನ್ನು ರೆಡಿ ಆದರು. ನಾಲ್ಕನೇದಾಗಿ ಇವತ್ತು ಅಪೋಸ್ತಲ ಆ ಟೈಮಲ್ಲಿ ಆದಾಗ, ಈಗ ನಾಲ್ಕನೇದಾಗಿ ಅನೇಕ ಸುವಾರ್ತಿಕರು, ಪ್ರವಾದಿಗಳು ಈಗಲೂ ಸಹ ಅವನ ಸಾಕ್ಷಿಗೆ ಹೇಳಕ್ಕೆ ನಾವು ರೆಡಿ ಆಗಿದ್ದೀವಿ. ಈಗ ಐದನೇದಾಗಿ ವಿಶ್ವಾಸಿಗಳು ರೆಡಿ ಆಗಬೇಕೆಂಬುದು ದೇವರ ಉದ್ದೇಶ ಇದೆ. ಗಟ್ಟಿಗೆ ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ಈ ವಾಕ್ಯ ಬಹಳಷ್ಟು ಅಚ್ಚುಕಟ್ಟಾಗಿ ಪವಿತ್ರಾತ್ಮ ನಮ್ಮನ್ನು ತಿಳಿಸ್ತಾ ಇದ್ದಾನೆ. ಇವತ್ತು ನಾವು ತಿಳಿಯುವಂತಹ ವಿಷಯದಲ್ಲಿ ಇಲ್ಲಿ ಒಬ್ಬ ಸ್ತ್ರೀನ ನೋಡ್ತೀವಿ. ಆ ಸ್ತ್ರೀ ಸಾಮರ್ಯದವಳಾಗಿರ್ತಾಳೆ. ಸಾಮರ್ಯದವಾದಂಥ ಒಂದು ಸ್ತ್ರೀ ಬಗ್ಗೆ ಇವತ್ತು ನಾವು ಅವಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಯೇಸು ತನ್ನ ಸೇವೆಯನ್ನು, ತನ್ನ ಪ್ರವಾದನೆಗಳನ್ನೆಲ್ಲ, ತನ್ನ ಕೆಲಸವನ್ನು ತಾನೇ ಅವನು ವ್ಯಕ್ತಪಡಿಸನು. ಯಾಕಂದರೆ ಆ ಟೈಮಿನಲ್ಲಿ ಶಿಷ್ಯಂದರು 12 ಜನ ಶಿಷ್ಯಂದರು ಇದ್ದರು. ಆದರೆ ಅವನ ಹಿಂದೆ ಇದ್ದರು. ಅಷ್ಟು ಬುದ್ಧಿವಂತರಿರಲಿಲ್ಲ ಆ ಶಿಷ್ಯರು, ಆ ಟ್ಯಾಲೆಂಟೆಡ್ ಇರಲಿಲ್ಲ. ಒನ್ಲಿ ಮೀನು ಹಿಡಿದ್ರಲ್ಲಿ, ವ್ಯವಸಾಯ ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ, ಇಂಥ ಕೆಲಸಗಳೇ ಹುಷಾರಿದ್ದರು ಅಷ್ಟೇ. ಆದರೆ ದೇವರವರಿಗೆ ದಡ್ಡರಿಗೆ ತಂದು ತನ್ನ ಸೇವೆಗೆ ಉಪಯೋಗ ಮಾಡ್ಕೊಳ್ತಾ ಇರ್ತಾನೆ. ಆದರೆ ಆ ಟೈಮಿನಲ್ಲಿ ದೇವರಿರೋ ತನಕ ಅವ್ರ ಬುದ್ಧಿವಂತಿಕೆ ಒಂದು ಚೂರು ಸಹ ಚೂಪವಾಗಲಿಲ್ಲ. ಯಾಕೆಂದರೆ ಅವರ ಸೇವೆ ಅವರು ಕಲಿತಾ ಇದ್ರು, ಟ್ರೈನಿಂಗ್ ಇತ್ತು. ಯೇಸು ಕ್ರಿಸ್ತನ ಜೊತೆ ಇರುವುದರಿಂದ ಅವರಿಗೆ ಟ್ರೈನಿಂಗ್ ಕ್ಲಾಸ್ ಇತ್ತು. ಜೀಸಸ್ ಒಂದು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಅಂದರೆ ಒಂದು ಸ್ಕೂಲಲ್ಲಿ ಕುಂತು ಡಿಕ್ಲೇರ್ ಆಗಿ ಮಾತನಾಡೋ ಬಗ್ಗೆ ಟ್ರೈನಿಂಗ್ ಇರಲಿಲ್ಲ. ಆಗ ಆ ಟ್ರೈನಿಂಗ್ ಹೇಗಿತ್ತು ಗೊತ್ತಾ? ಯೇಸು ಕ್ರಿಸ್ತನ್ ಎಲ್ಲೆಲ್ಲಿ ಸೇವೆಗೆ ಹೋಗ್ತಾ ಇದ್ದೀರೋ ಅವಾಗ ಆ ಸ್ಥಳದಲ್ಲಿಂದ ಅವ್ರು ಹಿಂದೆ ಹೋಗ್ತಾ ಇದ್ರು. ಅದೇ ಹೊಸ ಅನುಭವ ಆಗ್ತಾ ಇತ್ತು. ಯಾವಾಗ ಯೇಸು ಕ್ರಿಸ್ತನ ಪ್ರೀಡ್ ಮುಗಿದೋಯ್ತೋ ಅವಾಗ ಅಪೋಸ್ತಲರ ಪ್ರೀಡ್ ಬರ್ತದೆ, ಅಪೋಸ್ತಲರ ಟೈಮ್ ಬರ್ತದೆ. ಅವಾಗ ಅವರು ಯೇಸು ಕ್ರಿಸ್ತನ್ಕಿಂತಲೂ ಉತ್ತಮವಾದ ಕೆಲಸ ಮಾಡ ಪ್ರಾರಂಭ ಮಾಡಿದರು. ಪ್ರಿಯ ದೈವಜನರೇ, ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಈ ಸಂದೇಶ ಸಾಮರ್ಯದವಳು ಅಂತಂದ್ರೆ, ಆಗಿನ ಕಾಲದಲ್ಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ, ಹಿಂದಿನ ಟೈಮಿನಲ್ಲಿ ಸಾಮರ್ಯದ ಅಂದರೆ ಎಲ್ಲಕ್ಕಿಂತ ಸ್ವಲ್ಪ ಕೀಳು ಜಾತಿದವರು ಆ ಸಾಮರ್ಯದವಳಾಗಿದ್ದಳು. ಅದು ಏನಾಯ್ತಂದ್ರೆ, ಒಂದು ದೂರದಿಂದ, ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ಅಲ್ಲಿ ನೀರಿನ ಪ್ರಾಬ್ಲಮ್ ಇತ್ತು. ಆ ನೀರಿನ ಪ್ರಾಬ್ಲಮ್ ಇರುವಾಗ ಆ ಸ್ತ್ರೀ ನೀರನ್ನು ಸೇದ್ಕೊಳ್ಳಕ್ಕೆ ಬರ್ತಾ ಇರ್ತಾಳೆ. ಆ ಬಾವಿ ಯಾವುದೆಂದರೆ ಯಾಕೋಬನ ಕೆದರಿದಂಥ ಬಾವಿ, ಹಿಂದಿನ ಪಿತೃಗಳನ್ನು ಕೆದರಿಸಿದಂಥ ಒಂದು ಬಾವಿ ಇತ್ತು. ಪ್ರಿಯ ದೇವಜನ
ಜನರೇ, ಇಲ್ಲಿ ನಾವು ಅವಳ ವಿಷಯದಲ್ಲಿ ನಾವು ಗಮನಿಸೋಣ. ಇವತ್ತು ಅವಳ ವಿಷಯದಲ್ಲಿ ಯೇಸು ಕ್ರಿಸ್ತನ್ ಏನನ್ನ ತಿಳಿಸ್ತಾ ಇದ್ದಾನೆ, ಮತ್ತೆ ನಮ್ಮ ಬಗ್ಗೆನೂ ದೇವರ ಆತ್ಮ ಏನು ತಿಳಿಸ್ತಾ ಇದ್ದಾನೆ. ನಾವು ಯೋಹಾನ್ ಬರೆದ ಸುವಾರ್ತೆ ನಾವು ಓದೋಣ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಅದರ ಒಳಗಡೆ ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಾಕಷ್ಟೇ. ಒಂದೊಂದಾಗಿ ನಾವು ಹೇಳೋಣ. ಯೇಸು ಕ್ರಿಸ್ತನು ಊಟ ಕಳಿಸಿದ್ನು. ನಾ ಲಾಸ್ಟ್ ಟೈಮ್ ಹೇಳಿದ್ವಿ 5 ರೊಟ್ಟಿ ಎಷ್ಟು ಮೀನು, ಹಲ್ಲೆಲೂಯಾ. ಎಷ್ಟು ಡಬಲ್ ಆಗಿತ್ತು ಹೋದ ವಾರ ಎಷ್ಟು ಹೆಂಗೆ ಹೇಳಿದ್ವಿ ಇದು ರಹಸ್ಯ. ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹೇಳ ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು ಮಲ್ಟಿಪ್ಲೈ ಡಬಲ್ ಆಗಿತ್ತು. ಆದ್ರೆ ಇಲ್ಲಿ ಡಬಲ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಒಂದು ಸ್ಟ್ರಿಂಗ್ ವೇಟ್ ಮಾಡ್ತಾ ಇದ್ದಾರೆ. ರೆಡಿನಾ? ಗಟ್ಟಿಗೇಟ ಹಲ್ಲೆಲೂಯಾ. ನಾನು ನೋಡೋದಾದರೆ ಇವತ್ತಿನ ವಾಕ್ಯ ಸ್ಪಷ್ಟತೆಯಿಂದ ಪವಿತ್ರಾತ್ಮ ನಮ್ಮನ್ನು ತಿಳಿಸ್ಲಿಕ್ಕಿದ್ದಾರೆ. ಇವತ್ತು ನಾವು ತಿಳಿಸುವಂತ ಈ ವಾಕ್ಯ ಕೆಳಗೆ ಗಮನ ಇಟ್ಟು ನೋಡೋಣ. ಯೇಸು ಕ್ರಿಸ್ತನು ಹೆಚ್ಚು ಕಮ್ಮಿ ಮಧ್ಯಾಹ್ನ ಟೈಮ್ ಆಗಿತ್ತು. ಮಧ್ಯಾಹ್ನದ ಊಟವನ್ನು ತರೋದಕ್ಕೆ ಯೇಸು ಕ್ರಿಸ್ತನ ಶಿಷ್ಯರು ಪಾರ್ಸಲ್ ತರಕ್ಕೆ ಹೋಗಿದ್ರು. ಊಟನ ಹೋಟೆಲಲ್ಲಿ ಕಂಡುಕೊಳ್ಳಕ್ಕೆ ಹೋಗಿದ್ರು. ಇವರು ಪಾರ್ಸಲ್ ತರಬೇಕಾದಂಥ ಟೈಮಿನಲ್ಲಿ, ಯಾಕೆಂದರೆ ಯೇಸು ಕ್ರಿಸ್ತನ ಊಟನ ಎಲ್ಲಿ ಬೇಕಾದರೂ ಒಂದು ಮನೆಯಲ್ಲೇ ಡಿಸೈಡ್ ಇರಲಿಲ್ಲ. ಯೇಸು ಕ್ರಿಸ್ತನ್ ಯಾರಿಗೆ ಇನ್ವೈಟ್ ಮಾಡ್ತಾ ಇದ್ದೀರೋ ಅದು ದೇವರು ಅವ್ರ ಮನೆಗೆ ಹೇಳ್ತಾ ಇದ್ರು, ನಾನು ನಿನ್ನ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ. ದೇವರು ಈ ರೀತಿ ಭವಿಷ್ಯವಾಣಿಗಳಿರ್ತಾಯಿತ್ತು. ಅವಾಗ ಈ ರೀತಿ ಊಟ ಮಾಡುವಾಗ ದೇವರು ಇನ್ವೈಟ್ ಮಾಡ್ತಾ ಇದ್ರು, ಅವರಿಗೆ ವೆಲ್ಕಮ್ ಮಾಡ್ಕೋತಾ ಇದ್ರು. ಮತ್ತೆ ಯೇಸು ಕ್ರಿಸ್ತನ್ ಯಾರ ಮನೇಲಿ ಊಟ ಮಾಡ್ತಾ ಇದ್ಲ ಕೆಲವು ಸ್ಥಳದಲ್ಲಿ, ಅವಾಗ ಹೊರಗಡೆಯಿಂದ ಊಟ ಬರ್ತಾ ಇತ್ತು. ಈಗ ಅದರ ಒಳಗಡೆಯಿಂದ ಮಧ್ಯಾಹ್ನ ಟೈಮ್ ಆಗಿತ್ತು. ಅದು ಹೆಚ್ಚು ಕಮ್ಮಿ ಮಧ್ಯಾಹ್ನ ಸಮಯವಾಗಿರೋದ್ರಿಂದ ಅಲ್ಲಿ ನಾವು ನೋಡೋದಾದರೆ ಅಲ್ಲಿ ಸ್ತ್ರೀಯರು ಏನ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಸ್ತ್ರೀ ನೋಡ್ತೀವಿ, ಅವಳು ಸಾಮರ್ಯದವಳು. ಅವಳಿಗೆ ಗೊತ್ತಿಲ್ಲ, ಏಸು ಗೊತ್ತಿದೆ. ಮಧ್ಯಾಹ್ನ ಟೈಮಿನಲ್ಲಿ ಶಿಷ್ಯಂದ್ರಿಗೆ ಹೇಳಿದ್ರು, ನೀವು ಹೋಗ್ರಿ ಊಟ ತೊಗೊಂಡು ಬರ್ರಿ, ನನ್ನ ಸ್ವಲ್ಪ ದಣಿ ಆಗ್ತಾ ಇದೆ ಅಂತ. ಒಂದು ಗಿಡಬುಡಕ್ಕೆ ಹೋಗಬೇಕಾಗಿತ್ತು. ಯೇಸು ಕ್ರಿಸ್ತನು ಭಾಳ ಟೈರ್ಡ್ ಆಗಿದ್ರಿಂದ ಗಿಡಬುಡಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು ಬಾವಿನ ದೇವರು ನೋಡ್ತಾನೆ, ಆ ಬಾವಿ ಹತ್ರ ಹೋಗ್ತಾ ಇರ್ತಾನೆ. ಅಲ್ಲಿ ಬಾವಿ ಹತ್ರ ಹೋದಾಗ ಆ ಬಾವಿ ಹತ್ರ ಯಾಕೆ ದೇವರು ಹೋದನು? ಬಾವಿ ಹತ್ರ ಹೋದ್ರೆ ಅಲ್ಲಿ ಯಾರು ಇರಲಿಲ್ಲ, ಬಿಸಿಲು ಮಧ್ಯಾಹ್ನ ಟೈಮಿನಲ್ಲಿ. ಆಲೋಚನೆ ಮಾಡ್ರಿ, ಯೇಸು ಕ್ರಿಸ್ತನ ಬಾವಿ ಮೇಲೆ ಕೂತ್ಕೊಂಡಿದ್ದಾನೆ. ಯಾರನ್ನ ವೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಒಬ್ಬ ಸ್ತ್ರೀಗೆ ವೇಟ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಆ ಸ್ತ್ರೀಗೆ ಯಾಕೆ ವೇಟ್ ಮಾಡ್ತಾ ಇದ್ದಾನೆ, ಎದ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಇವತ್ತು ಬಹಳ ರಹಸ್ಯವಾದಂತ ಈ ವಾಕ್ಯದಿಂದ ನಿಮ್ಮನ್ನ ತಿಳಿಸ್ತರವಾದಂತ ದೇವರು ಅಲ್ಲಿ ಒಬ್ಬ ಸ್ತ್ರೀಗೆ ಶಿಷ್ಯಂದ್ರಿಗೆ ಹೇಳ್ದು, ನೀವು ಹೋಗಿ ಪಾರ್ಸಲ್ ಊಟಗಳನ್ನು ತಗೊಂಡು ಬನ್ನಿ, ಮಧ್ಯಾಹ್ನ ಟೈಮ್ ಆಗಿದೆ. ಅವಾಗ ಯೇಸು ಕ್ರಿಸ್ತನ ದಣಿದನು ಅಂತ ಬೈಬಲ್ ಹೇಳುತ್ತದೆ. ಅವಾಗ ಟೈರ್ಡ್ ಆದಂತ ದೇವರು ಒಂದು ಗಿಡಬುಡಕೋ ಒಂದು ಜೋಪುಟ್ ಪಟ್ಟಿನೋ ತಮ್ಮ ಮನೆ ಹತ್ರನೋ ಎಲ್ಲೋ ಹೋಗಿ ಕೂಡಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ಅಷ್ಟು ದಣಿದ್ರು ಎಲ್ಲೂ ಕೂತ್ಕೊಳ್ಳಿಲ್ಲ. ಯೇಸು ಕ್ರಿಸ್ತನ ಬಾವಿ ಹತ್ರ ಬಂದನು. ಆ ಬಾವಿ ಹತ್ರ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ. ದೇವರಿಗೆ ಗೊತ್ತಿದೆ ಈ ಸೈಡಿನಿಂದ ಒಬ್ಬಕ್ಕೆ ಸ್ತ್ರೀ ಬರೋಳಿದ್ದಾಳೆ. ದೇವರಿಗೆ ಗೊತ್ತಾಗ್ತಾ ಇದೆ ಒಂದು ಸ್ತ್ರೀ ಬರೋಳಿದ್ದಾಳಂತ. ಅವಳಿಗೋಸ್ಕರ ದೇವರು ವೇಟ್ ಮಾಡ್ತಾ ಇದ್ದಾನೆ. ಬಾವಿಯ ಕಟ್ಟೆ ಮೇಲೆ, ಬಿಸಿಲು ಮೇಲೆ, ಕಟ್ಟೆಗಳ ಮೇಲೆ ಕೂತ್ಕೊಂಡು ವೇಟ್ ಮಾಡ್ತಾ ಒಬ್ಬ ಸ್ತ್ರೀ ಸಡನ್ ಅಂತ ಬಂದಳು. ದೇವರು ಹೇಳಿದನು, ಆ ಸ್ತ್ರೀ, ನಾನು ಕರೆಯುವ ಸ್ತ್ರೀ, ನಾನು ವೇಟ್ ಮಾಡೋ ಸ್ತ್ರೀ ಬಂದಳು. ಆ ಸ್ತ್ರೀಗೆ ಬಂದಾಗ ದೇವರು ಏನನ್ನ ಹೇಳಿದನಂದ್ರೆ, ಪ್ರಿಯ ದೇವ ಜನರೇ, ಅಲ್ಲ ಒಂದು ಸ್ಪಷ್ಟವಾಗಿ ನೋಡೋದಾದರೆ ಆ ಸ್ತ್ರೀಗೆ ಯೇಸು ಕ್ರಿಸ್ತನ್ ಗೊತ್ತಿದೆ ಯೇಸು ಕ್ರಿಸ್ತನಿಗೆ. ಆ ಸ್ತ್ರೀ ಸಾಮರ್ಯದವಳಿದ್ದಾಳೆ, ಅಂದ್ರೆ ಬಹಳ ಕೀಳು ಜಾತಿದವಳು. ಆಗಿನ ಟೈಮಲ್ಲಿ ಸ್ವಲ್ಪ ಕಾಸ್ಟಿಸಮ್ ಜಾತಿ ಇತ್ತು ಬಹಳಷ್ಟು. ಅಲ್ಲಿ ಬಹಳ ದೂರ ಕೂಡಿಸ್ತಾ ಇದ್ರು, ಮೇಲೆ ಕೂಡಿಸ್ತಾ ಇದ್ರು. ಇಂಥ ಸ್ವಭಾವಗಳನ್ನು ಅಲ್ಲಿ ನಡೀತಾ ಇತ್ತು. ಅವ್ರ ಕೈಯಿಂದ ನೀರು ಕುಡಿತಾ ಇದ್ರು, ಅವ್ರ ಕೈಯಿಂದ ಊಟ ಮಾಡ್ತಾ ಇದ್ದಿಲ್ಲ. ಒಂದು ರೀತಿ ಬಹಳ ಕೇವಲಾಗಿ ನೋಡ್ತಾ ಇದ್ರು. ಸಾಮರ್ಯದವಳು, ಅವಳು ಕೀಳು ಜಾತಿದವಳು ಬೈಬಲ್ ಹೇಳುತ್ತದೆ. ಆದರೆ ಇದ್ರ ಒಳಗಡೆ ನಾವು ನೋಡೋದಾದರೆ ಪ್ರಿಯ ದೇವ ಜನರೇ, ಅಲ್ಲಿ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ ಅಂದ್ರೆ, ಅಮ್ಮ ನೀರನ್ನು ಕೊಡು ಅಂತ ಹೇಳುವಾಗ ಯೇಸು ಅವಳನ್ನ ಸಂಭಾಷಣೆ ಮಾಡ್ತಾ ಇರ್ತಾನೆ, ಮಾತನಾಡ್ತಾ ಇರ್ತಾನೆ. ಅವಾಗ ಆ ಸ್ತ್ರೀ ಹೇಳ್ತಾನೆ, ಅಮ್ಮ ನೀ ಓದಿ, ವಚನದಿಂದ ಓದಿ ಅಮ್ಮ, ಬೇಗವಾಗಿ. ಸಾಮರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ ನೀರು ಕುಡಿಯೋದಕ್ಕೆ ಕೊಡು ಎಂದು ಕೇಳಿದಳು.
ಯಹೂದ್ಯರಿಗೂ ಸಾಮರ್ಯದವರಿಗೂ ಬಳಿಕೆ ಇಲ್ಲದಿರಲಾಗಿ ಆ ಸಾಮರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಾಮರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಸಾಕಷ್ಟೇ ಪ್ರಿಯ ದೇವಜನರೇ, ಹಲ್ಲೆಲೂಯಾ. ಅಲ್ಲಿ ವಿಷಯಗಳಲ್ಲಿ ನೋಡ್ತಾ ಇರೋದು. ಆದ್ರೆ ಆ ಸ್ತ್ರೀಗೆ ದೇವರು ಹೇಳ್ತದ ಅಲ್ಲಿ ನೀರನ್ನು ಕುಡು ಅಂತ ಕೇಳಿದಾಗ ಆ ಸ್ತ್ರೀ ಅವಳು ಸಡನ್ ಅಂತ ಕುಡಲಿಲ್ಲ. ಯಾಕೆಂದ್ರೆ ಅವಳ ಹತ್ರ ಹಗ್ಗ ಇತ್ತು, ಸೇಂದ್ಕೊಳ್ಳಕ್ಕೆ ಬಾವಿ ಕೊಡ ಇತ್ತು, ಎಲ್ಲ ರೆಡಿಯಾಗಿ ಬಂದಳು ನೀರು ತಗೊಂಡು ಒಯ್ಯೋದಕ್ಕೆ. ಅಲ್ಲಿ ಏನು ಇರಲಿಲ್ಲ, ಕೊಡ ಇರಲಿಲ್ಲ, ನೀರು ಕುಡಿದ. ಅಂದ್ರೆ ಏಸು ಹೇಳಿದನು, ಅಮ್ಮ ನನಗೆ ನೀಡಿಕೆ ನೀರಾಗಿದೆ, ಕುಡು ಅಂದ್ರೆ. ಆ ಸ್ತ್ರೀಗೆ ಏಸು ಕ್ರಿಸ್ತನ ಈ ಮಾತು ಹೇಳಿದ ಮೇಲೆ ಶಾಕ್ ಆಯ್ತು. ಸಾಮರ್ಯದವರಿಗೂ ಮತ್ತು ಯಹೂದಿಯರಿಗೂ ವ್ಯತ್ಯಾಸವಿಲ್ಲವೇ, ನೀನು ಹಿಂಗೆ ಕೇಳ್ತಾ ಇದ್ದೀವಿ ಅಂತ ಅವಳು ಬಹಳ ಶಾಕ್ ಆಯ್ತು. ಆದರೆ ಏಸು ಒಂದು ಮಾತನ್ನು ತಿಳಿಸ್ತಾನೆ. ಏಸು ಈ ವಿಷಯದಲ್ಲಿ ಏನನ್ನ ತಿಳಿಸ, ಫಸ್ಟು ಅವನು ಸುವಾರ್ತೆ ಹೊರಗೆ ಹಾಕಿದನು ದೇವರು. ಎರಡನೇದಾಗಿ ಮತ್ತೆ ಏನು ದೇವರು ಏನು ಮಾಡಿದನು, ಪರಿಪೂರ್ಣತೆಯಿಂದ ಫಸ್ಟು ಅವನ ವಿಷಯದಲ್ಲಿ ಅವಳಿಗೋಸ್ಕರ ದೇವರು ಇಂಟ್ರೊಡ್ಯೂಸ್ ಮಾಡ್ಕೊಂಡು, ಅಂದರೆ ಪರಿಚಯ ಮಾಡಿಕೊಂಡು, ನಾನೇ ಜೀವಕರವಾದ ನೀರಿದ್ದೀನಿ, ನಾನೇ ದೇವರಿದ್ದೀನಿ ಅಂತ ಮತ್ತೆ ಇಲ್ಲಿ ಪ್ರೂವ್ ಮಾಡಕ್ಕೆ ಬಂದಿದ್ದಾನೆ ದೇವರು. ಎರಡನೇ ವಿಷಯದಲ್ಲಿ ಇಲ್ಲಿ ನಾನು ತಿಳ್ಕೊಂಡ, ಎರಡನೇ ವಿಷಯದಲ್ಲಿ ಮತ್ತೆ ಏಸು ಕ್ರಿಸ್ತನು ಇನ್ನೊಂದು ವಿಷಯದಲ್ಲಿ ಓದೋದಾದರೆ ಅಲ್ಲಿ ಏನನ್ನ ದೇವರು ತಿಳಿಸ್ತಾ ಇರ್ತಾನೆ. ಪ್ರಿಯ ದೇವಜನರೇ, ಆ ಸ್ತ್ರೀಗೆ ಬಹಳಷ್ಟು ಆ ರೀತಿ ಮಾತನಾಡಿದ ಮೇಲೆ, ನೀನು ಯಾರನ್ನ ನೀರು ಕೊಡ್ತಾ ಇದ್ದೀನಿ ಅಂದ್ಕೊಳ್ಳೆ, ನೀನು ಕುಳ್ಳರ್ಕಿಂತ ಮುಂಚೆ ನನಗೆ ಬೇಡಿಕೊಳ್ತಾ ಇದ್ದೀನಿ, ಗೊತ್ತಿಲ್ಲ ಯೇಸು ಕ್ರಿಸ್ತನ ದೇವರಿದ್ದಾನೆ ಅಂತ ಅವಳ ಸ್ತ್ರೀಗೆ ಸಡನ್ ಶಾಕ್ ಆಯಿತು. ಅವಳು ಕೇಳುತ್ತಿರುವಾಗ, ಹೌದು, ಇಲ್ಲಿ ಮತ್ತೆ ಇನ್ನೊಂದು ವಚನದಲ್ಲಿ ಹೇಳುವಾಗ ಅವಾಗ ದೇವರು ಹೇಳ್ತಾನೆ, ನಾನು ನಿನ್ನನ್ನು ನೀರು ಕೊಟ್ಟರೆ ಅದು ಎಂದಿಗೂ ನೀಡಿಕೆ ಆಗೋದೇ ಇಲ್ಲ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನಾನು ಕೊಡುವ ನೀರು ನಿನ್ನನ್ನು ಕೊಟ್ಟರೆ, ಆ ಮುಂದಿನ ವಚನದ ಫುಲ್ ಸ್ಪೀಡ್ ಆಗಿ ಓದೋಣ. ಅದ್ರ ಒಳಗಡೆ 10ನೇ ವಚನದಿಂದ ಓದೋದಾದ್ರೆ, ಏಸು ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನು ಇಲ್ಲ, ಬಾವಿ ಆಳವಾಗಿದೆ, ಹೀಗಿರುವಾಗ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೇನೋ? ನೋಡಿ, ಅವಳು ಯಾವ ವಿಷಯದಲ್ಲಿ ಕೇಳ್ತಾ ಇದ್ದ, ದೇವ್ರು ಹೇಳ್ತಾ ಇದ್ದಾನೆ, ನಾನು ಕೊಡುವ ನೀರನ್ನು ನೀನು ಕೊಟ್ಟರೆ ಎಂದಿಗೂ ನೀಡಿಕೆ ಆಗಲ್ಲ. ಅವಳು ಹೇಳ್ತಾ ಇದ್ದ, ಮಜಾಕ್ ತಿಳ್ಕೊಡ್ತಾ ಇದ್ದಾಳೆ. ಏನಯ್ಯ, ಏನು ಸುಳ್ಳು ಆಡ್ತಾ ಇದ್ದಿದೀಯಾ? ನಿನ್ನ ಕೈಯಲ್ಲಿ ಸೇದ್ಕೊಳ್ಳೋಕೆ ನೀರು ಇಲ್ಲ, ಕೊಡ ಇಲ್ಲ, ಹಗ್ಗ ಇಲ್ಲ, ಸೇದ್ಕೊಳ್ಳೋಕೆ ಏನೇನೇ ಇಲ್ಲ, ನೀನು ನಾನು ಕೊಡುವ ನೀರು ಬಗ್ಗೆ ಮಾತನಾಡ್ತಿದ್ದೀಯ ಅಂತ ಅವಳು ಆಶ್ಚರ್ಯವಾದಳು. ಪ್ರಿಯರೇ, ದೇವರು ಮಾತಾಡ್ತಾ ಇರೋದಂಥದ್ದು ಈ ಲೋಕದ ನೀರು ಬಗ್ಗೆ ಮಾತನಾಡಿಲ್ಲ, ಆತ್ಮೀಕ ದಾಹದ ದಣಿದಿರುವಂಥ ನೀರು ಬಗ್ಗೆ ದೇವರು ಮಾತನಾಡ್ತಾ ಇದ್ದನು. ಅವಳಿಗೆ ಗೊತ್ತಾಗ್ಲಿಲ್ಲ. ಸೀಕ್ರೆಟ್ ದೇವರು ಯಾವತ್ತೂ ಡಿಕ್ಲೇರ್ ಆಗಿ ಮಾತನಾಡ್ತಿದ್ದಿಲ್ಲ, ಸೀಕ್ರೆಟ್ ಮಾತನಾಡ್ತಾ ಇದ್ದೆ, ಗುಪ್ತವಾಗಿ. ಯಾಕೆ ಗುಪ್ತವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ, ಆ ಎಲ್ಲ ರಹಸ್ಯಗಳು ಯಾರ ನಂಬುತ್ತಾರೆ. ನಿಗೋತಿಂಬಿಸ ವಚನ ವಾಕ್ಯಗಳು ಇದು ಗುಪ್ತವಾಗಿದೆ ಬೈಬಲಲ್ಲಿ. ಭಾಳ ಜನರಿಗೆ ಅರ್ಥವಾಗಲ್ಲ. ಭಾಳಷ್ಟು ಸ್ಟಡಿ ಮಾಡಿನವ್ರು ಬಿ ಇದು ಭಾಳಷ್ಟು ಓದೋದು ಕಠಿಣ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಇದರೊಳಗೆ ರಹಸ್ಯವಾಗಿದೆ, ಮಾತುಗಳು ರಹಸ್ಯವಾಗಿದೆ, ಮಾತುಗಳು ಸೀಕ್ರೆಟ್ ಇದೆ. ಇವತ್ತು ಸಹ ಬೈಬಲ್ ಸೀಕ್ರೆಟ್ ಇದೆ. ಯಾರು ಆತ್ಮೀಕ ಜನಗಳನ್ನು ಇರ್ತಾರೋ, ದೇವರ ಸಂಗಡ ಒಡಂಬಡಿಕೆ ಮಾಡ್ಕೊಂಡಿರ್ತಾರೋ, ದೇವರ ಸಂಗಡ ಸಂಬಂಧಗಳು ಕಟ್ಕೊಂಡಿರ್ತಾರೋ, ಅವ್ರಿಗೆ ಮಾತ್ರ ಈ ವಾಕ್ಯಗಳು ಡೀಟೇಲ್ ಆಗಿ ಡಿಕ್ಲೇರ್ ಆಗಿ ಸ್ಪಷ್ಟತೆಗಳಿಂದ ಅವ್ರ ಮೈಂಡು, ಅವ್ರ ಮನಸ್ಸು ಒಳಗೆ ಟಚ್ ಮಾಡ್ತವೆ. ಯಾರು ಅಧೂರ ಅಂದರೆ, ಯಾರು ಸುಮ್ಮನೆ ಸಪ್ಪೆ ಮೇಲೆ ನಿಂತಿರ್ತಾರೋ, ಸ್ವಲ್ಪ ಕಾಲದಲ್ಲಿ ನಿಂತಿರ್ತಾರೋ, ಈ ವಾಕ್ಯ ಅವರಿಂದ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ್ತದೆ, ಬ್ಲೆಸ್ ಆಗ್ತದೆ, ಆದರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಕನ್ಫ್ಯೂಷನಲ್ಲಿ ಇರ್ತಾರೆ. ಇವತ್ತು ಅದೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಸ್ತ್ರೀಗೆ ಒಂದು ಮಾತಾಡಿದ. ಅವಳು ಸ್ತ್ರೀ ಆತ್ಮಿಕವಾಗಿ ಇರಲಿಲ್ಲ, ಮೀನ್ಸ್ ಅರ್ಥ ಅವಳು ಒಂದು ದೊಡ್ಡ ಪಾಪಿ ಬಿ ಸಹ ಆಗಿದ್ದಳು. ಅವಳಿಗೆ ಒಂದು ಸೀಕ್ರೆಟ್ ಗೊತ್ತಾಯಿತು. ಆದರೆ ಅಯ್ಯ, ಅವಳು ಹೇಳಿದಳು, ನಿನ್ನ ಕೈಯಲ್ಲಿ ಸೇದ್ಕೊಳ್ಳಕ್ಕೆ ಹಗ್ಗ ಇಲ್ಲ, ನೀರಿಲ್ಲ, ನೀನು ನನಗೆ ಕೊಡೋ ನೀರು ಬಗ್ಗೆ ಮಾತನಾಡ್ತಾ ಇದ್ದೀಯ, ನಿನ್ನ ಹತ್ರ ಎಲ್ಲಿಂದ ಇದೆ? ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಅವಳು ಹೇಳಿದಳು, ನಮ್ಮ ಯಾಕೋಬನ ಪಿತೃಗಳಕ್ಕಿಂತ ನೀನು ದೊಡ್ಡವನಿದ್ದೀಯಾ? ಪ್ರಶ್ನೆ ಮಾಡೋದು. ಯಾಕಂದ್ರೆ ಅವಳು ಗೊತ್ತಿದ್ದಿಲ್ಲ ದೇವರಿಗೆ ಪ್ರಶ್ನೆ ಮಾಡೋಕ್ಕೆ. ಅವಳು ಯೇಸು ಕ್ರಿಸ್ತನ ಸಾಕ್ಷಾತ್ತಾಗಿ ಅವಳಿಗೆ ವೇಟ್ ಮಾಡ್ತಾ ಇದ್ದಾನೆ, ಆ ಬಾವಿ ಒಳಗಡೆ ವೇಟ್ ಮಾಡ್ತಾ ಇದ್ದಾನೆ, ಬಾವಿಗೆ ವೇಟ್ ಮಾಡಿಸ್ತಾ ಇದ್ದಾನೆ, ಬಾವಿ ಕಟ್ಟಿ ಮೇಲೆ ಕೂತಿದ್ದಾನೆ ಅಂತ ಬಿಸಿಲಲ್ಲಿ. ಯೇಸು ಕ್ರಿಸ್ತ ಅವಳಿಗೆ ಗೊತ್ತಿರಲಿಲ್ಲ ಈ ವ್ಯಕ್ತಿಗೆ ನೀರಿನ ಬಗ್ಗೆ ಮಾತನಾಡ್ತಾ ಇದ್ದಿಲ್ಲ, ನನಗೆ ಆತ್ಮೀಕ ನೀರನ್ನು ಕೊಡೋದಕ್ಕೆ ಬಂದಿದ್ದಾನೆ ದೇವರಂತ ಗೊತ್ತಾಗಲಿಲ್ಲ. ಅವಳು ಹೇಳಿದನು, ನಿನಗೆ ನಾನು ಕುಡುವ ನೀರು ನಿನ್ನನ್ನು ಕೊಟ್ಟರೆ ಎಂದಿಗೂ ನೀಡಿಕೆ ಆಗಲ್ಲ. ಯಾಕೆ? ಈ ನೀರು ನೀನು ಕುಡಿದ್ರೆ ಪದೇ ನಿನಗೆ ನೀಡಿಕೆ ಆಗ್ತದೆ. 1 ಅವರ್ ಬಿಟ್ಟು, 2 ಅವರ್ ಬಿಟ್ಟು, 3 ಅವರ್ ಬಿಟ್ಟು, ಮತ್ತೆ ಈ ದಿನ ಬಿಟ್ಟು ನಾಳೆ ಮರುದಿವಸ ತಾಕ ಮತ್ತೆ ನೀನು ನೀರು ಬೇಡ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಕೊಡುವ ನೀರು ನಿನ್ನನ್ನು ಏನಾದರೂ ಕೊಟ್ಟಿದ್ರೆ ಅದು ಎಂದಿಗೂ ಸ್ಟೋರಿ ಖತಮ್ ಆಗಲ್ಲ. ಗಟ್ಟಿಗೆ ಹಲ್ಲೆಲೂಯಾ.
ಇಲ್ಲಿ ನಾವು ನೋಡೋದಾದರೆ ಮುಂದಿನ ವಚನದಲ್ಲಿ ಆ ಸ್ತ್ರೀ ಸಂಭಾಷಣೆಗಳನ್ನು ಮಾಡ್ತಾ ಇದ್ದಳು. ಆ ಬಾವಿ ಒಳಗಡೆಯಿಂದ ಅಲ್ಲಿನ ಮಾತನಾಡ್ತಾ ಇದ್ರು, ದೇವರಿಗೆ ನೀರು ಕುಡ್ತಾ ಇದ್ದ ಬಗ್ಗೆ ಮಾತನಾಡ್ತಾ ಇದ್ದಳು. ಅವಳು ಕುಡಲಿಲ್ಲ. ಪ್ರಿಯರೇ, ಅಲ್ಲಿ ಯೇಸು ಕ್ರಿಸ್ತನು ಒಂದು ಮಾತನ್ನ ತಿಳಿಸ್ತಾರೆ. ಅಲ್ಲಿ ಏನೆಂದರೆ, ನಾವು 15ನೇ ವಚನದಿಂದ ಸ್ಪಷ್ಟತೆಯಿಂದ ಓದೋದಾದರೆ, ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು, ಅವನು ಅವನ ಮಕ್ಕಳು ಅವನು ಸಾಕಿದವೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿಯೋನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಸಾಕಷ್ಟೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಅಲ್ಲಿ ನೀರು ಉದಿತ್ಯ ಜೀವ. ಮುಂದಿನ ವಚನದಿಂದ ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾನೆ. 16ನೇ ವಚನದಲ್ಲಿ ದೇವರು ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದಳು. ಸಾಕಷ್ಟು ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲೋಚನೆ ಮಾಡ್ರಿ, ಅವಳು ನೀರು ಸೇದ್ಕೊಂಡು ಬಂದಿದ್ದಾಳೆ. ಮಧ್ಯಾಹ್ನ ಟೈಮು ಅವಳು ನೀರು ತಗೊಂಡು ಹೋಗಕ್ಕೆ ಬಂದಿರೋಂಥ ಸ್ತ್ರೀಗೆ ದೇವರು ಅವಳು ಮಾತಾಡ್ತಾ ಆಡ್ತಾ ಆಡ್ತಾ ಅವಳ ಬಗ್ಗೆದಲ್ಲಿ ದೇವರು ಇನ್ನೊಂದು ಚಾನ್ಕರಿ ತೆಗಿತಾ ಇದ್ದಾನೆ. ದೇವರು ನಾನು ಹೇಳೋದಾದ್ರೆ ಭವಿಷ್ಯವಾಣಿಗಳು ದೇವರಲ್ಲಿ ಆಡೋಕ್ಕೆ ಪ್ರಾರಂಭಿಸ್ತಾನೆ. ನಾನು ಹೇಳಿದೆ, ಫಸ್ಟು ದೇವರು ತನ್ನ ಪ್ರಚಾರ ಮಾಡಿಕೊಂಡನು ತನ್ನ ಬಗ್ಗೆ. ನಾನೇ ಅಲ್ಲಿ ಏನಾಗಿದ್ದೀನಿ, ನಾನು ಯಾರಿದ್ದೀನಿ ನಿನ್ಗೆ ಗೊತ್ತಾದರೆ ನೀನು ಬೇಡ್ಕೊಳ್ತಾ ಇದ್ದಿದೀಯಾ. ಫಸ್ಟ್ ಹೇಳಿದ್ರು, ನಾನು ದೇವರಿದ್ದೀನಿ ಅಂತ ತಿಳಿಸಿದನು. ಮತ್ತೆ ಎರಡನೇ ವಿಷಯದಲ್ಲಿ ನಿನ್ನ ಗಂಡನ ಅಂದರೆ ಪ್ರವಾದನೆ ನುಡಿತಾ ಇದ್ದಾನೆ ದೇವರೀಗ. ನೆಕ್ಸ್ಟ್ ಪ್ರವಾದನೆ ನೋಡಿ, ಇನ್ನೊಂದು ಅವರ್ತಿ ಓದಿ, ಸೇಮ್ ಅಲ್ಲಿಂದ ಬಿಟ್ಟ ಸ್ಥಳದಿಂದ. ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂತಳು. ಸಾಕಷ್ಟೇ. ಹಲ್ಲೆಲೂಯಾ. ಅವ್ರು ಹೇಳಿದಳು, ನೀನು ಈಗ ಏನು ಮಾಡು, ಸರದ ನೀನು ಹೋಗು, ನಿನ್ನ ಗಂಡನಿಗೆ ಕರ್ಕೊಂಡು ಬಾ. ಆಗ ಅವಳು ಹೇಳಿದಳು, ನನಗೆ ಗಂಡ ಇಲ್ಲ. ಹಲ್ಲೆಲೂಯಾ. ಯೇಸು ಹೀಗೆ ಹೇಳ್ತಾ ಇದ್ದಾರೆ, ಹೋಗಿ ನಿನ್ನ ಗಂಡನಿಗೆ ಕರ್ಕೊಂಡಿ ಬಾ. ಆಗ ಆ ಸ್ತ್ರೀ ಹೇಳ್ತಾ ಇದ್ದಾರೆ, ನನಗೆ ಗಂಡ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿಜ, ಪ್ರೊಫೆಟಿಕ್ ವರ್ಡ್, ಭವಿಷ್ಯವಕ್ತ ಈ ಏನೇ ಮುಚ್ಚಿಕ್ಕಾಗಲ್ಲ. ಆದ್ರೆ ಅವಳು ತಿಳ್ಕೊಂಡಿದ್ದಾಳೆ, ಈ ವ್ಯಕ್ತಿ ಇದ್ದಾನೆ, ಇವನಿಗೆ ಏನು ಅರ್ಥವಾಗಲ್ಲ, ಏನು ಗುರ್ತಾಗಲ್ಲ ಅಂತ. ಪ್ರಿಯರೇ, ಆದರೂ ಸಹ ಅಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನಿಜ, ನೀನು ಹೇಳೋದು ನಿಜ, ಆದರೆ ನಿನಗೆ ಗಂಡನ ಇಲ್ಲ ಅಂತ ಹೇಳ್ತಾ ಇದೆಯಾ. ಆದರೆ ನಿನಗೆ ಗಂಡ ಇಲ್ಲ, ಆದರೆ ನಿನಗೆ ಗಂಡಂದರು 5 ಜನ ಗಂಡಂದರಿದ್ದಾರೆ. ಶಾಕ್ ಆಯ್ತು ಅವಳಿಗೆ. ನಾನು ಒಂದು ಮಾತಾಡಿದ್ರೆ ಯೇಸು ಕ್ರಿಸ್ತ ನಾನು ಇಡೀ ಡೀಟೇಲ್ ಭವಿಷ್ಯವಾಣಿ ಹೊರಗೆ ಆಗ್ತಾ ಇದ್ದಾನೆ. ನಾನು ಹ್ಞೂ ಅಂತಂದರೆ ಏನೂ ಆಗ್ತಾ ಇದ್ದಿಲ್ಲ ಏನೋ ಅಟ್ಲೀಸ್ಟು. ಆದರೆ ಅಲ್ಲಿ ಯೇಸು ಕ್ರಿಸ್ತನು ಅವಳಿಗೆ ಭವಿಷ್ಯವಾಣಿ ಮತ್ತೆ ಆಳವಾಗ ಕಡೆ ಹೋಗ್ತಾ ಇದ್ದಾನೆ. ನಿಜ, ನಿನಗೆ ಒಂದು ಗಂಡ ಇಲ್ಲ, ನಿನಗೆ 5 ಗಂಡಂದರಿದ್ದಾರೆ. ಅವಳಿಗೆ ಶಾಕ್ ಆಯಿತು. ಇದು ಮಾತು ಹೆಂಗೆ ಗೊತ್ತಾಯ್ತು ಈ ವ್ಯಕ್ತಿಗೆ. ನಾನು ಸೀಕ್ರೆಟ್, ಈ 5 ಗಂಡಸರ ಜೊತೆ ನಾನು ಸೀಕ್ರೆಟ್ ಆಗಿದ್ದೀನಿ, ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಈ ವ್ಯಕ್ತಿ ಗೊತ್ತಾಗ್ತಾ ಇದೆ ಅಂದರೆ ಈ ವ್ಯಕ್ತಿ ಮಾಮೂಲಿವಾದ ವ್ಯಕ್ತಿ ಇಲ್ಲ, ಇವನು ಭವಿಷ್ಯವಕ್ತ ಇದ್ದಾನೆ, ಇವನು ಸರ್ವಶಕ್ತನಾದ ದೇವರಿದ್ದಾನೆ. ಅವಳಿಗೆ ಮನಸ್ಸು ಒಳಗಡೆ ಆವಾಗ ಅವಳು ಆಶ್ಚರ್ಯವಾಗೋದಳು. ಅವಳಿಗೆ ಗೊತ್ತಾಯಿತು, ನೋಡಿ, ಅಲ್ಲಿ ಸ್ತ್ರೀಗೆ ತನ್ನ ಬಗ್ಗೆ ಭವಿಷ್ಯವಾಣಿ. ನಾನು ಹೇಳ್ತಾ ಇದ್ದೀನಿ, ಅವಳು ಪಾಪಿ ಇದ್ದಳು, 5 ಗಂಡಸರಿಗೆ ಜೊತೆ ಇದ್ದಳು. ಆದರೆ ಅವಳು ಪಾಪತನ ಹೊರ ತರಬೇಕಾಗಿತ್ತು. ಫಸ್ಟು ನಾನೇ ಪಾಪಿಗೆ ಹತ್ರ ಹೋದನು, ವೇಟ್ ಮಾಡಿದನು ದೇವರು. ಆ ವೇಟ್ ಮಾಡಿದ ಮೇಲೆ ನಾನೇ ದೇವರಂತ ಪ್ರೂವ್ ಮಾಡಿದನು. ಮತ್ತೆ ಮೂರನೇದಾಗಿ, ನಾನು ಕೊಡುವ ನೀರನ್ನು ನಿನಗೆ ಕೊಟ್ಟರೆ ನಿನಗೆ ಎಂದಿಗೂ ನೀಡಿಕೆ ಆಗಲ್ಲ ಅಂತ ಹೇಳಿದ್ರು. ಮತ್ತೆ 4ನೇದಾಗಿ ಭವಿಷ್ಯವಾಣಿ ಹೇಳಿದು ನಿನ್ನ ಗಂಡ. ಮತ್ತೆ 5ನೇದಾಗಿ ಅವಳೇ ತನ್ನ ಕೆಲಸಗಳನ್ನು ಮಾಡೋಕ್ಕೆ ಹೋದಳು. ಹೇಗೆ ಅಂದರೆ ಆ ಸ್ತ್ರೀ ಅವಾಗ ಶಾಕ್ ಆಯಿತು. ಆ ಸ್ತ್ರೀಗೆ ಆ ವಿಷಯಗಳಲ್ಲಿ ಹೊಳೆಯಲಿಲ್ಲ. ಅವಾಗ ಅವಳು ಏನು ಮಾಡಿದಳು, ನೀನು ನಿಜವಾದ ದೇವರ ಭವಿಷ್ಯಭಕ್ತನಾಗಿದ್ದೀಯಾ. ಯಾವಾಗ ಡೀಟೇಲ್ ಆಗಿ ದೇವರು ತನ್ನ ಕೆಲಸ ಹೊರ ಹಾಕುತ್ತಾನೋ ಆವಾಗ ಜನ ನಂಬಕ್ಕೆ ಪ್ರಾರಂಭವಾಗ್ತದೆ. ನನಗೊತ್ತು ಈ ಸಮಯ ತಿಳಿಸಿರುವಂಥ ಎಲ್ಲಿ ಅದ್ಭುತಗಳು, ಎಲ್ಲಿ ಸೂಚಕ ಕಾರ್ಯಗಳು, ಎಲ್ಲಿ ದೇವರ ಪ್ರೆಸೆನ್ಸು, ಎಲ್ಲಿ ದೇವರ ಹೆಸರಿನ ಮೇಲೆ ಆರಾಧನೆಗಳು ಹೆಚ್ಚಳವಾಗುತ್ತದೋ, ಎಲ್ಲಿ ದೇವರ ಹೆಸರಿನ ಮೇಲೆ ಆತನ ಮಹಿಮೆ ಉಕ್ಕುತ್ತದೋ, ಅಲ್ಲಿ ಜನಗಳನ್ನು ಜಾಸ್ತಿ ಹೈ ಆಗಿ ನಂಬುವುದಕ್ಕೆ ಪ್ರಾರಂಭಿಸ್ತಾರೆ. ಪ್ರೀತಿಯ ದೇವ ಜನರೇ, ಇವತ್ತು ಎಷ್ಟು ಜನ ನೀವು ನೋಡ್ತಾ ಇರ್ಬೋದು, ಆನ್ಲೈನ್ ಸಹ, ಈ ಸ್ಥಳದ ಆಫ್ಲೈನಲ್ಲೂ ನೋಡುವಂಥ ಸಭೆ ಒಳಗಡೆ ಒಂದಿನ ತಲೆಯಲ್ಲಿ ಗಮನ ಇಡೋಣ. ಯೇಸು ಕ್ರಿಸ್ತನ ಆ ಸ್ತ್ರೀ ಹತ್ರ ಹೋಗಿದ್ದು ಮೊದಲನೇದಾಗಿ ಪ್ಲಾನಿಂಗ್ ಏನಿತ್ತಂದ್ರೆ ವೇಟ್ ಮಾಡಿದ ಮೇಲೆ ಆ ಸ್ತ್ರೀ ಬಂದಳು. ಸ್ತ್ರೀ ಬಂದ ಮೇಲೆ ನೀರು ಕೇಳಿದನು. ಅಲ್ಲಿ ಹಿಂಗೆ ಹೇಳಿಲ್ಲ, ದೇವರಿ ಅವಳ ಹೆಸರೇನಮ್ಮ, ನೀನು ಎಲ್ಲಿನವಳು, ಏನು ಕುಲ ಗೋತ್ರ ಜಾತಿ ಕೇಳಿಲ್ಲ. ಸಡನ್ ಅಂತ ಹೊಸ ಪರಿಚಯ ಇತ್ತು ಏಸು ಆ ಸ್ತ್ರೀಗೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಏಸು ಅವಳ ಬಗ್ಗೆ ಏನು ಹೇಳಿದ್ರು, ಫಸ್ಟ್ ನೀರ್ ಬಗ್ಗೆ ಮಾತನಾಡಿದನು. ಅದರ ನೀರ್ ಅರ್ಥ, ನೀನು ಯಾವತ್ತು ಈ ನೀರನ್ನು ನೀವು ಕುಡಿಬಹುದು ಮತ್ತೆ ನೀಡಿಕೆ ಆಗ್ತದೆ. ಆದರೆ ನನ್ನಲ್ಲಿ ಇನ್ನೊಂದು ನೀರಿದೆ, ಅಂದರೆ ಈ ಲೋಕದಲ್ಲಿಲ್ಲ, ಅದು ಮೇಲಿನ ಲೋಕದಲ್ಲಿ ನನ್ನ ನಂಬುವವರಿಗೆ ಇನ್ನೊಂದು ಲೋಕದಲ್ಲಿ ನೀರಿದೆ. ಆ ನೀರನ್ನು ಕುಡಿದವನಿಗೆ ಎಂದಿಗೂ ನೀಡಿಕೆ ಆಗಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ತನ್ನ ಸೇವೆ, ತನ್ನ ಸುವಾರ್ತೆ ತಾನೇ ಸಾರದನು. ಮತ್ತೆ ಅಲ್ಲಿ ನೋಡೋದಾದರೆ ಮತ್ತೆ ತನ್ನ ಸೇವೆಗೆ
ಬಲಪಡಿಸು. ಆ ಸ್ತ್ರೀ ಅಷ್ಟಕ್ಕೆ ಬಿಡಲಿಲ್ಲ ಪ್ರಿಯರೇ. ಆ ಸ್ತ್ರೀ ಏನು ಮಾಡಿದಳು, ಊರು ಜನರ ಒಳಗಡೆ ಹೊಕ್ಕಲ್ಪಟ್ಟಳು. ಊರಲ್ಲಿ ಬಾಜಾರ್ ಮಾರ್ಕೆಟಲ್ಲಿ ಹೋದಳು. ಅವಾಗ ಅಲ್ಲಿನ ಜನರಿಗೆ ಹೇಳಿದಳು, ನಾನು ದೇವರನ್ನ ನೋಡಿದ್ದೇನೆ, ನಾನು ಈ ಪ್ರವಾದಿಯನ್ನು ನೋಡಿದ್ದೇನೆ, ನಾನು ನೋಡಿದಂಥ ಸರ್ವಶಕ್ತನಾದ ದೇವರನ್ನ ನೋಡಿದ್ದೇನೆ. ನನ್ನ ವಿಷಯದಲ್ಲಿ ನಾನೊಬ್ಬಳಿಗೆ ಗೊತ್ತಿತ್ತು, ಆದರೆ ನನ್ನ ಎಲ್ಲ ವಿಷಯದಲ್ಲಿ ಭೇದಗಳನ್ನು ಹೊರಹಾಕಿದ್ದನು ದೇವರನ್ನ ನೋಡಿದನಂತ ಅವಳು ಎಷ್ಟು ಸಂತೋಷದಿಂದ ಸುವಾರ್ತೆ ಹೇಳ್ತಾಳೆ ಗೊತ್ತಾ. ಅವಳು ಅಷ್ಟೇ ಮನಸ್ಸಿನಲ್ಲಿ ಇಟ್ಕೊಂಡು ನಕ್ಕೊಂಡು ಹೋಗಲಿಲ್ಲ. ಅವಳು ಊರಿಗೂರು ಪ್ರಚಾರ ಮಾಡಿದಳು, ಅಲ್ಲಿನ ಜನರಿಗೆ ಸುವಾರ್ತೆ ಹೇಳಿದಳು. ಖುದ್ದು ಆ ಪಾಪಿ ಸ್ತ್ರೀ ಅಲ್ಲಿ ಸುವಾರ್ತೆ ಸಾರಲಿಕ್ಕೆ ಪ್ರಾರಂಭವಾಯಿತು. ಪ್ರಿಯರೇ, ಇವತ್ತು ನಾನು ಹೇಳುವ ಪ್ರಕಾರ ಯೇಸು ಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿದರೆ ಅದು ಮುಚ್ಚಿಟ್ಕೊಳ್ಳೋಕೆ ಅದ್ಭುತ ಇಲ್ಲ, ಅದು ಇನ್ನೊಬ್ಬರಿಗೆ ಹೇಳೋದಕ್ಕೆ ಅದ್ಭುತ ಮಾಡಿರ್ತಾನೆ, ಮತ್ತೆ ಅದು ನಿನ್ನ ಜೀವಿತದ ಬ್ಲೆಸ್ ಮಾಡೋದಕ್ಕೆ ಅದ್ಭುತ ಮಾಡಿರ್ತಾನೆ. ಇವತ್ತು ಯೇಸು ಕ್ರಿಸ್ತನ ಪ್ಲಾನಿಂಗ್ ಏನಿದೆ ಗೊತ್ತಾ, ನಿನ್ನ ಜೀವಿತ ರೆಡಿ ಮಾಡಿ ಇನ್ನೊಬ್ಬರಿಗೆ ಸಾಕ್ಷಿ ನಿಲ್ಲಿಸೋದಕ್ಕೆ ದೇವರು ನಿನಗೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ಈಗ ದೇವರು ನಿನಗೆ ಅದ್ಭುತ ಮಾಡೋದು ಇದು ಬಚ್ಚಿಟ್ಕೊಳ್ಳೋಕ್ಕಲ್ಲ. ದೇವರು ನಿನಗೆ ಏನಾದರೂ ಬ್ಲೆಸ್ಸಿಂಗ್ ಮಾಡಿದ್ರೆ ಅದು ಸೀಕ್ರೆಟ್ ಆಗಿ ಜೋಬಲ್ಲಿ, ಡೋರಲ್ಲಿ, ಅಲ್ಮರಿಯಲ್ಲಿ, ನಿನ್ನ ಲೈಫ್ ಸ್ಟೈಲಲ್ಲಿ ಇಟ್ಕೊಳ್ಳೋಕೆ ದೇವರು ಬ್ಲೆಸ್ ಮಾಡಿಲ್ಲ. ಆ ಸೀಕ್ರೆಟ್ನ ಹಾಗೆ ಇಕ್ಕೋಬಾರ್ದು, ಅದು ಜನಗಳಿಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾ, ಬೈಬಲ್ ಏನು ಹೇಳ್ತದೆ, ಸಾಕ್ಷಿಗಳಾಗಿ ಬಾಳ್ರಿ. ಫಸ್ಟ್ ನಾನು ಹೇಳ್ತಾ ಇದ್ದೆ, ಸ್ನಾನಿಕನಾದಂಥ ಯೋಹನ್ ಬಂದನು. ಪ್ರಿಯ ದೇವ ಜನರೇ, ಆ ನಂತರ ಯೇಸು ಕ್ರಿಸ್ತನ ತನ್ನ ಸೇವೆ, ತನ್ನ ಸಾಕ್ಷಿಗಳು ಕೇಳ್ಕೊಂಡ್ರು. ಮೂರನೇದಾಗಿ ಅಪೊಸ್ತಲರ ಸಾಕ್ಷಿಗಳು ಹೇಳಿದ್ರು. ಮತ್ತು ನಾಲ್ಕನೇದಾಗಿ ನಾವು ಸಹ ಹೇಳುತ್ತಾ ಇದ್ದೀವಿ. ಐದನೇದಾಗಿ ಇವತ್ತು ವಿಶ್ವಾಸಿಗಳು ಸಭೆಗಳ ದೇವರು ನೋಡಬೇಕಂತ ಬಯಸ್ತಾ ಇದ್ದಾನೆ. ಇವತ್ತು ನಮ್ಮ ಸಾಕ್ಷಿಗಳು ಕೇಳಿ ಆತನಿಗೆ ಮಹಿಮೆ ಆಗ್ತದೆ. ನಮ್ಮ ಸಾಕ್ಷಿಗಳಿಂದ ಇನ್ನೊಬ್ಬ ಆತ್ಮಗಳು ಉಳಿತವೆ ಅಂತ ಅಂದರೆ ನಾವು ಸಾಕ್ಷಿ ಬಚ್ಚಿಟ್ಕೊಳ್ಳೋಕ್ಕಿಲ್ಲ. ನಮ್ಮ ಸಾಕ್ಷಿಗಳು ಇನ್ನೊಬ್ಬರಿಗೆ ಆಗಿರಬೇಕು. ಒಂದು ಮಗು ಆಗಿದೆ, ಒಂದು ಕೆಲಸ ಸಿಕ್ಕಿದೆ, ಒಂದು ಬಿಸ್ನೆಸ್ ಆಗಿದೆ, ಒಂದು ಬ್ಲೆಸ್ಸಿಂಗ್ ಆಗಿದೆ. ಇಲ್ಲ, ನಾವು ನಾಳೆ ಹೇಳಿದ್ರೆ ಆಯ್ತು ಬಿಡ್ರಿ, ನಾವು ಮತ್ತೆ ಮುಂದಿನ ವಾರ ಹೇಳಿದ್ರೆ ಆಯ್ತು ಬಿಡ್ರಿ, ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಆದರೆ ಆಯ್ತು ಬಿಡ್ರಿ, ಇನ್ನೊಂದು ಡೆಲಿವರಿ ಆಯ್ತು ಅಂದ್ರೆ ಆಮೇಲೆ ಆಯ್ತು ಅಂದ್ರೆ ಹೇಳೋಣ ಬಿಡ್ರಿ, ಬಿಸ್ನೆಸ್ ಪೂರ ಸಕ್ಸಸ್ಫುಲ್ ಆಗಿ ಮೇನ್ ರೋಡಿಗೆ ನಡೆಯೋ ಟೈಮಿನ ಹೇಳಿದ್ರೆ ಆಯ್ತು. ದೇವರು ಅದನ್ನು ಸಂತೋಷ ಪಡಲ್ಲ. ಯಾವ ಘಳಿಗೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದನೋ ಆ ಘಳಿಗೆಯಿಂದ ದೇವರು ನಿನ್ನನ್ನು ಕೌಂಟ್ ಮಾಡ್ತಾ ಇರ್ತಾನೆ. ನೀನು ಯಾವಾಗ ಹೇಳ್ತೀಯಾ, ಯಾವಾಗ ಹೇಳ್ತಾನೆ, ಯಾವಾಗ ಹೇಳ್ತಾಳೆ, ಯಾವಾಗ ನೋಡ್ತಾರೆ, ಯಾವಾಗ ಮತ್ತೆ ಸಾಕ್ಷಿ. ಯಾಕೆಂದರೆ ಆ ಸಾಕ್ಷಿ ಹೇಳೋದ್ರಿಂದ ದೇವರೇ ಮಾಡಿದ ದೇವರಿಗೆ ಹೇಳೋ ದೊಡ್ಡದನ್ನಲ್ರಿ, ಆದರೆ ಆ ಸಾಕ್ಷಿ ಕೇಳಿದ ಮೇಲೆ ನಿನ್ನ ಪ್ರಕಾರ ಅನೇಕ ಜನ ನೊಂದಿರ್ತಾರೆ. ನಿನ್ನ ಜೀವಿತದ ಪ್ರಕಾರ, ನಿನ್ನ ಕುಟುಂಬದ ಪ್ರಕಾರ, ನಿನ್ನ ಲೈಫಿನಲ್ಲಿ ಏನು ನೋವಿತ್ತೋ ಅದು ಪ್ರಕಾರ ಅನೇಕ ಸಾವಿರಾರು ಲಕ್ಷಾಂತರ ಜನಗಳು ದುಃಖಿಕರಾಗ್ತಾರೆ. ಅವ್ರ ಜೀವಗಳಿಗೆ, ಒಣಗೋದಂಥ ಬೇರುಗಳಿಗೆ, ಒಣಗೋದಂಥ ಮರಗಳಿಗೆ ನಿಮ್ಮ ಒಂದು ಸಾಕ್ಷಿ ಅವ್ರ ಜೀವಿತ ಹಸಿರಾಗಕ್ಕೆ ಪ್ರಾರಂಭವಾಗುತ್ತದೆ ಯೇಸುನಾಮದಿಂದ. ಅದಕ್ಕೆ ದೇವರು ಹೇಳ್ತಾನೆ, ನೀವು ನನಗೆ ಸಾಕ್ಷಿಗಳಾಗಿ ಬಾಳರಿ. ಭಾಳ ಜನರಿಗೆ ಯಾಕೆ ಬ್ಲೆಸ್ಸಿಂಗ್ ಸಿಗಲ್ಲ, ಒಂದು ಸಾಕ್ಷಿ ಹೇಳಿದ ಮೇಲೆ ದೇವರು ಇದು ಮಾಡಿದ್ದಾನೆ ಬಿಡು, ಅದನ್ನು ಇದನ್ನು ಸೇರಿಸಿ ಅಡ್ಡು ಒಮ್ಮೆ ಹೇಳೋಣ. ಹಲ್ಲೆಲೂಯಾ. ಇದು ಬಿ ಪೂರ್ತಿ ಬಾಕಿ ಪಿಟ್ಟ ಮಾಡೋಣ. ದೇವ್ರು ಹೇಳ್ತಾ ಇದ್ದಾನೆ, ನೀವು ಕರ್ಜದಾರರಿದ್ದೀರಾ. ಎದ್ರ ಮೇಲೆ ಸಾಕ್ಷಿಗಳು ಕೊಡಲಿಲ್ಲ ಅಂದ್ರೆ ನೀವು ಕರ್ಜದಾರರಿದ್ದೀರಾ, ಸಾಲದಾರರಿದ್ದೀರಾ. ಎಲ್ಲಿ ತನಕ ನೀವು ಸಾಕ್ಷಿ ಬಚ್ಚಿಟ್ಕೊಳ್ತೀರೋ ನೀವು ಇನ್ನೊಂದು ಆಶೀರ್ವಾದ ಬರಬೇಕಾದಂಥ ಅದು ರುಕವಾಟಾಗಿರ್ತದೆ. ಅದು ಬಿಲ್ಡಿಂಗಲ್ಲಿ ಹತ್ತಿರ ಹೋಗಿ ನಿಂತಿರ್ತದೆ, ಅದು ಗೋಡೆ ಮಗ್ಗಲಲ್ಲಿ ಹೋಗಿ ನಿಂತಿರ್ತದೆ. ಯಾಕೆ ಗೊತ್ತಾ, ನೀವು ಸಾಕ್ಷಿ ಹೇಗೆ ಹೇಳ್ತೀರೋ ನಿಮ್ಮ ಆಶೀರ್ವಾದಗಳು ಓಪನ್ ಆಗಕ್ಕೆ ಪ್ರಾರಂಭಿಸ್ತವೆ. ನಿಮ್ಮ ಸಾಕ್ಷಿ ನೀವು ಬಚ್ಚಿಟ್ಕೊಂಡ್ರೆ, ನೀವು ಸಾಕ್ಷಿ ಇಲ್ಲ ಬಿಡ್ರಿ, ಮತ್ತೆ ನಾವು ಯಾವತ್ತಾದ್ರೂ ಹೇಳೋಣ, ನಮಗೆ ಧೈರ್ಯ ಆಗ್ತಾ ಇಲ್ಲ, ನಮಗೆ ನಾಚಿಕೆ ಬರ್ತದೆ, ನಮ್ಮ ಸಾಕ್ಷಿ ಹೇಳೋದ್ರಿಂದ ನಮಗೇನೋ ಅಂಜಿಕೆ ಬರ್ತಾ ಇದೆ, ನಮ್ಮ ಸಾಕ್ಷಿ ಹೇಳೋದ್ರಿಂದ ನಮ್ಮನ್ನು ಯಾರು ಸಹಿತ ನಿಮಗೆ ಒಂದೇ ತಿಳಿಸ್ತಾನೆ. ನೀವು ಸಾಕ್ಷಿಗೂ ಹೇಳಬಾರ್ದು. ಸಾಕ್ಷಿ ಹೇಳೋ ಟೈಮಲ್ಲಿ ನಿಮ್ಗೆ ನಾಚಿಕೆ ಬರ್ಬೋದು. ಸಾಕ್ಷಿ ಹೇಳೋ ಟೈಮಲ್ಲಿ ಅವ್ರ ಬಾಜುದವ್ರು, ನಮ್ಮ ರಿಲೇಟಿವ್ರು, ಅವ್ರು ಕೇಳಿದ್ರೆ ಏನು ತಿಳ್ಕೊತಾರೇನೋ, ಸಾಕ್ಷಿ ಕೇಳಿದ್ರೆ ಆನ್ಲೈನೂ ಸಹ ಜನ ನೋಡ್ತಾರೇನೋ, ಸಾಕ್ಷಿ ಕೇಳಿದ್ರೆ ಯಾವ ಜನ ನಮ್ಮ ಸಭೆಗಳಿಂದ ಎಲ್ಲೆಲ್ಲಿಂದ ಊರವ್ರು ನಮಗೆ ಏನು ತಿಳ್ಕೊತಾರೇನೋ. ಹಲ್ಲೆಲೂಯಾ. ಸ್ವಾಮಿ, ನಿನ್ನನ್ನು ಒಂದು ರೀತಿಯಿಂದ ಯೋಬನ ಕುಟುಂಬ ನುಚ್ಚು ನೂರಾಗಿತ್ತು, ಒಂದು ಮೈ ತುಂಬ ಹುಣ್ಣಾಗಿತ್ತು, ಹೊಲಸು ನಾರ್ತಾ ಇತ್ತು. ಆ ಯೋಬನ ಕುಟುಂಬದ ಲೈಫಿನಲ್ಲಿ ಅವನಲ್ಲಿ ಒಂದು ಭಾಗ ಇಂಥದ್ದು ಕಮ್ಮಿ ಇರಲಿಲ್ಲ, ಅವನು ಹುಣ್ಣಿ ಇರಲಿಲ್ಲ ಅಂತ. ಅವನಿಗೆ ಅಸಹ್ಯವಾಗಿ ಕುರುಗಳನ್ನಾಗ್ತಾ ಇದ್ದು, ಅಸಹ್ಯವಾಗಿ ಮೈಯಿಂದ ಕ್ಯೂಗಳು ಬರ್ತಾ ಇದ್ದು. ಆದರೆ ಯೋಬನ ಸ್ಟೋರಿ ಬಚ್ಚಿಕ್ಕಿಲ್ಲ ದೇವರು. ಯೋಬನ ಸ್ಟೋರಿ ಬೈಬಲಲ್ಲಿ ಡಿಕ್ಲೇರ್ ತಿಳಿಸಿದ್ದಾನೆ. ಇವತ್ತು ದೇವರು ಒಂದು ಸಣ್ಣ ಸ್ಟೋರಿಗಳು ನಮ್ಮ ಲೈಫಿನಲ್ಲಿ ಇರೋದಾದರೆ ನಾವು ಎಷ್ಟು ಮುಚ್ಚಿಟ್ಕೊಳ್ತೀವಿ ನೋಡ್ರಿ. ಅದಕ್ಕೆ ನಮ್ಮ ಆಶೀರ್ವಾದಗಳಿಗೆ ನಾವೇ ಕದೀತಾ ಇದ್ವಿ, ನಮ್ಮ ಆಶೀರ್ವಾದ ನಾವೇ ತಿಂತಾ ಇದ್ದೀವಿ. ಯಾಕೆ, ಇಲ್ಲಿ ತನಕ ನಮ್ಮ ಆಶೀರ್ವಾದ ನಮ್ಮ ಓಪನ್ ಆಗ್ತಾ ಇಲ್ಲ ಗೊತ್ತಾ. ನಮ್ಮ ಸಾಕ್ಷಿ ನಾವು ಹೇಳ್ಕೊಳ್ಳೋಕೆ ಇಲ್ಲ. ಕೆಲವು ಟೈಮಲ್ಲಿ ಸಾಕ್ಷಿ ಹೇಳ್ತೀವಿ, ಜಾಸ್ತಿ ಬೆಸ್ಟ್ವಾಗಿ ಸಾಕ್ಷಿ ಇರ್ತದೆ, ನಾವು ಕದ್ದಿ ಒಂದು ಹೇಳ್ತೀವಿ. ಅದಕ್ಕೆ ನಮ್ಮ ಆಶೀರ್ವಾದ ಒಂದು ಆಗಿ ಅದನ್ನು ಕಳೀತಾ ಹೋಗ್ತದೆ, ಅದರ ಪ್ಲಸ್ ಆಗಲ್ಲ, ಮೈನಸ್ ಆಗ್ತಾ ಇರ್ತದೆ. ಭಾಳ ಜನರಿಗೆ ಒಂದು ಮೂರ್ಖತನ, ಒಂದೇ ಒಂದು ಪ್ಲ್ಯಾನಿಗೆ ಏನಿದೆ ಗೊತ್ತಾ ಪ್ರಿಯ ದೇವ ಜನರೇ. ನಾವು ಹೇಳೋದ್ರಿಂದ ಏನಾಯಿತು, ಪಾಸ್ಟರ್ ಎದುರು ಒಬ್ಬರು ಹೋಗಿ ನಿಂತರು ಹೇಳಿದ್ರಾಯ್ತು. ಭಾಳ ಜನ ಹಂಗೆ ಅದರಿ. ಭಾಳ ಜನ ಎಲ್ಲ ಪ್ರೇಯರ್ ಆದಮೇಲೆ ನೀವೇ ಒಂದು ದೇವ್ರು ಇದ್ದಂಗೆ ಇರ್ತೀರಿ. ದೇವ್ರು ಇಲ್ಲರಿ, ಪಾಸ್ಟರಿಗೆ ಗೊತ್ತು ಬಿ ದೇವರಾಗಲ್ಲ. ನೀವು ದೇವರಂದ್ರೆ ನಿಮ್ಮ ಬಾಯಿ,
ದೇವರು ಲೆಕ್ಕಿಸುವಂತನಾಗಿದ್ದಾನೆ. ದೇವರು ಪಾಸ್ಟರ್ ಅಂತ ಯಾವತ್ತು ಬಿ ಅನ್ಕೊಳ್ಳೋಣಂದ್ರ ಅವನ ಬಾಯಿ ದೇವರು ಲೆಕ್ಕಿಸುವಂತನಾಗಿದ್ದಾನೆ. ಯಾವತ್ತು ಬಿ ಸಾಕ್ಷಿಗಳನ್ನು ಯಾವಾಗ ಯಾರೆದುರು ಹೇಳಬೇಕು ಗೊತ್ತಾ? ಸಾಕ್ಷಿಗಳು ಖುಲ್ಲಾ ಓಪನ್ಲಿ, ಓಪನ್ ಹಾರ್ಟ್. ಪ್ರಾಬ್ಲಮ್ ಗುಪ್ತವಾಗಿ ಹೇಳ್ಕೋಬಹುದು ನೀವು, ಆದರೆ ಸಾಕ್ಷಿಗಳು ಓಪನ್ ಆಗಿ ಹೇಳಬೇಕು. ಹಲ್ಲೆಲೂಯಾ. ನೋಡಿ, ನಾವು ಗುಪ್ತವಾಗಿರುವುದರಿಂದ ಆ ಸ್ತ್ರೀ 5 ಗಂಡಸರು ಅವಳಿಗಿದ್ದರು, ಒಂದಲ್ಲ ಎರಡಲ್ಲ, 5 ಗಂಡಸರಿದ್ರು. ಅವಳು ಏನು ಮಾಡಿದ್ರು? ಯೇಸುವಿನ ಬಗ್ಗೆ ಸಾಕ್ಷಿ ಹೇಳಕ್ ಹೋದಳು ಊರಿಗೆ. ಆಲೋಚನೆ ಮಾಡ್ರಿ, ಇದು ಸೀಕ್ರೆಟ್, ದೇವ್ರು ನನ್ನನ್ನು ತಿಳಿಸಿದ್ದಾನೆ, ಇದು ನನ್ನ ಒಬ್ಬಳಿಗೆ ಇರ್ಬೇಕಂತ ಅವಳು ಯೇಸು ಸ್ವಾಮಿ ಪಾದ ಹಿಡ್ಕೊಂಡು ಕುಂತಿರ್ಲಿಲ್ಲ. ಅವಳು ಊರು ಜನರ ಒಳಗೆ ಹಾಕಿದಳು. ಯಾಕೆ ಗೊತ್ತಾ? ಏಸು ಸತ್ಯ ದೇವರಿದ್ದಾನೆ ಅಂತ ಗೊತ್ತಾಗಬೇಕಾಗಿ ಇವತ್ತಿನ ದಿನ ನಮ್ಮ ಜನರಿಗೆ ಒಂದು ಮೂರ್ಖತನ ಏನಿದೆ, ಯಾವಾಗ ನಾವು ಸಾಕ್ಷಿ ಮುಚ್ಚಿಟ್ಕೋತೀವೋ ಆಶೀರ್ವಾದ ಬಿ ಮುಚ್ಚಿಕ್ತಾನೆ ದೇವರು. ಯಾಕೆಂದ್ರೆ ನೀವು ಸಾಕ್ಷಿ ಹೋಗಿ ಓಪನ್ ಮಾಡ್ತೀವೋ ಆಶೀರ್ವಾದ ಓಪನ್ ಆಗ್ತದೆ. ನಿನ್ನ ಸಂತೋಷ ಯಾವಾಗ ದೇವರಿಗೆ ತೋರಿಸ್ತೀಯೋ ದೇವರು ನಿನಗೆ ಬಹಳ ಸಂತೋಷ ತೋರಿಸ್ತಾನೆ. ನೀನು ಯಾವತ್ತು ಒಳಗಡೆ ಹೊರಗೊಂದು ದೇವರಿಗೆ ಎದುರುಗಡೆ ಇರ್ತೀಯೋ ದೇವರು ನಿನ್ನ ಅದೇ ಪ್ರಕಾರವಾಗಿ ಮಾಡಬಹುದು. ಎಲ್ಲಿವರೆಗೂ ನಮ್ಮ ಸಾಕ್ಷಿಗಳನ್ನು ನಾವು ಬಚ್ಚಿಟ್ಕೊಳ್ತೀವೋ ಭಾಳ ಜನರಿಗೆ ಒಂದೇ ಒಂದು ತಲೆಯಲ್ಲೇನು, ಅಯ್ಯೋ ಇದು ಭಾಳ ಸೀಕ್ರೆಟ್ ಅದ, ಇದು ನಾವು ಹೇಳಿದ್ರೆ ಏನಾಯ್ತದ, ನಮ್ಮ ಮಂದಿ ಏನು ಅನ್ಕೋತಾರೋ, ನಮ್ಗೆ ಇಜ್ಜತ್ ಇರಲ್ಲೇನೋ. ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಭಾಳ ಜನರಿಗೆ ಇದು ನಮ್ಮ ಬೆಲೆ ಇರಲ್ಲೇನೋ, ಇದು ಮಾಡಿದ್ದೀವಿ ಇದು ತಿಳಿಯಲೇನೋ. ಭಾಳ ಜನರಿಗೆ ದೊಡ್ಡ ದೊಡ್ಡ ಆ ರೋಗಗಳು ಬಂದಿದ್ದನ್ನು ಹೇಳ್ತಾ ಇರ್ತಾರೆ. HIV ಅಂತಂಥ ಪೇಷಂಟ್ಗಳನ್ನು ದೇವರು ಅವರಿಗೆ ಸ್ವಸ್ಥತೆ ಮಾಡ್ತಾನೆ. ಅವ್ರಿಗೆ ಮುಚ್ಚಿಟ್ಕೊಳ್ಳೋಕ್ಕಲ್ಲ, ಅವ್ರ ಜಿಂದಗಿ ಬದಲಾಯಿಸಲ್ಲ, ಅವ್ರನ್ನ ನೋಡಿ ಇನ್ನೊಬ್ರು ಜಿಂದಗಿ ಬದಲಾಯಿಸ್ಲಕ್ಕೆ ದೇವರು ಸಾಕ್ಷಿಗಳು ರೆಡಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲ ಸದ್ಯದಲ್ಲಿ ನಾವು ನಮ್ಮ ಸಾಕ್ಷಿ ಹೇಳಿದ್ರೆ ಆಯ್ತಲ್ರಿ, ನಾವು ಪಾಸ್ಟರ್ ಎದುರು ಹೇಳಿದ್ರೆ ಆಯಿತು, ಚರ್ಚಿನಾಗ ನಾವು ದೇವ್ರ ಎದುರು ಪ್ರೇಯರ್ ಮಾಡ್ಕೊಂಡು ದೇವ್ರ ಮೆಚ್ಚಲ್ಲ. ಇದು ನಿನ್ನ ಸೀಕ್ರೆಟ್ ಆಗಿ ಪ್ರಾರ್ಥನೆ ಹೋಗಬೇಕು, ಅದು ಓಪನ್ ಆಗಿ ನಿನ್ನ ಸಾಕ್ಷಿ ಹೊರ ಬರಬೇಕು. ಅದು ಯಾವಾಗ ಸಾಕ್ಷಿ? ಏನಾದರೂ ದೇವರು ಮೆರಾಕಲ್ ಮಾಡಿದ್ರೆ, ನಿನ್ನ ಲೈಫಿನಲ್ಲಿ ಉಲ್ಟಾ ಪಲ್ಟಾ ದೇವರು ಮಾಡಿದ್ರೆ, ನಿನ್ನ ಲೈಫು ಚೇಂಜ್ ಇತ್ತು, ನಿನ್ನ ಭೋಗಿಗಳು ನಿನ್ನ ಆಶೀರ್ವಾದಗಳು ಕಳೆದು ಹೋಗಿತ್ತು, ರಿವರ್ಸ್ ದೇವರ ಲೈಫಿನಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ನಿನ್ನ ರೈಟ್ ಮುಚ್ಚಿಟ್ಕೊಳ್ಳೋಕೆ ದೇವರು ರೆಡಿ ಮಾಡಲಿಲ್ಲ, ಅದನ್ನು ಓಪನ್ ಮಾಡೋದಕ್ಕಾಗೆ. ಭಾಳ ಜನರಿಗೆ ಓಪನ್ ಬ್ಲೆಸ್ಸಿಂಗ್ ಸಿಗಬೇಕಾದ್ರೆ ಅವ್ರು ಓಪನ್ ಹಾರ್ಟ್ ಇರಲ್ಲ, ಒಳಗೊಂದು ಹೊರಗೊಂದು ಇರ್ತಾರೆ. ಮತ್ಲಬ್ ಖೋರು ಅಂತ ಹೇಳ್ತಾರಲ್ಲ, ಹಾಗೆ ಆಶೀರ್ವಾದ ಬಿ ಭಾಳ ಟೈಮಿನ ನಮ್ಮ ನಡವಳಿಕೆ ನೋಡಿ ಹೊರ ಬರ್ತದ್ರಿ. ದೇವ್ರ ನಡವಳಿಕೆ ನೋಡಿ ಕೊಡಬೇಕಾದ್ರೆ ಮಹಾಪ್ರತಿಫಲ ಇಕ್ಕಿದಾನೆ ದೇವ್ರು ನಮಗೆ ನಡವಳಿಕೆ ಹೆಂಗಿದೆಯೋ, ನಮ್ಮ ಕ್ಯಾರೆಕ್ಟರ್ ಹೆಂಗಿದೆಯೋ ಹಂಗೆ ಓಪನ್ ಆಗ್ತಾ ಇರ್ತದೆ ಆಶೀರ್ವಾದ. ನಮ್ಮ ಕ್ಯಾರೆಕ್ಟರ್ ಚೀಪ್ ಇದ್ದರೆ ಅದು ಬರೋದು ಆಶೀರ್ವಾದ ಕಮ್ಮಿ, ಇನ್ನೊಂದು ಕಡೆ ಹೋಗ್ತಾ ಇರ್ತದೆ, ಇನ್ನೊಂದು ಕಡೆ ನೋಡ್ತಾ ಇರ್ತದೆ, ಇನ್ನೊಂದು ಕಡೆ ಹೋಗ್ತಾ ಇರ್ತದೆ. ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫಿನ ಒಂದು ಮಾರ್ಗ ಇದೆ. ಇದು ಪ್ರಾರ್ಥನೆಯಲ್ಲಿ ಭಾಳ ಜನ ಬೇಡ್ತಾ ಇರ್ತೀರಾ, ಅದ್ರ ಬೇಡಿದ ಮೇಲೆ ದೇವ್ರಿಗೆ ಕೊಡೋಕ್ಕೆ ಪ್ರಾರಂಭ ಮಾಡಿ, ಅದು ನಿಮ್ಮ ಸಾಕ್ಷಿಗಳು ಫಸ್ಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ದೇವರು ನಿಮ್ಮ ಸಾಕ್ಷಿಗಳು ನೋಡ್ಬೇಕಂತ ಬಯಸ್ತಾರೆ. ಯಾಕೆಂತ ನಿಮ್ಮ ಸಾಕ್ಷಿಗಳು ಏನಾಗಿರ್ತವೆ, ಈಗ ಸಪೋಸ್ ನೀವು ಸಾಕ್ಷಿ ಎದ್ದು ನಿಂತು ಹೇಳಿದೀರ, ಮತ್ತು ಎದುರುಗಡೆ ನೋಡೋ ಹೊಸೊಬ್ಬರು ಬಂದಿರ್ತಾರೆ ಚರ್ಚಲ್ಲಿ, ಅಥವಾ ಹಳೆಯವರು ಇರ್ತಾರೆ, ಅವ್ರ ಮನಸ್ಸು ಕುಂದು ಹೋಗ್ತಾ ಇರ್ತಾರೆ. ಸೈತಾನವ್ರಿಗೆ ಏನು ಮಾಡ್ತಾನೆ? ನಿರಾಶೆ ಮಾಡ್ತಾನೆ. ನಿಮ್ಮ ಲೈಫಿನಲ್ಲಿ ಬಿಗ್ಗೆಸ್ಟ್ ಸಾಕ್ಷಿ ಮಾಡಿದನು ದೇವರು, ಭಾಳ ಭಯಂಕರವಾದ ಸಾಕ್ಷಿ ಮಾಡಿದನು ದೇವರು. ಸಪೋಸ್ ಒಂದು ICL ಇದ್ರು, ನಿಮ್ಮ ಗಂಡ ಮಕ್ಕಳು ಯಾರೋ ಒಬ್ರು ಅಂತ ಇಟ್ಕೊಂಡು ಒಂದು ICL ಇದ್ರು, ನೀವು ಅನೆಂಟಿಂಗ್ ಆಯಿಲನ್ನು ಸಡನ್ ಅಂತ ಅಪ್ಲೈ ಮಾಡಿದ್ದೀರಾ ಆ ವ್ಯಕ್ತಿಗೆ. ಆ ಅಪ್ಲೈ ಮಾಡಿದ ವಿತೌಟ್ 15-10 ನಿಮಿಷದ ಒಳಗಡೆ ಆ ವ್ಯಕ್ತಿಗೆ ಶ್ವಾಸ ಬಂತು, ಬದಲಾವಣೆ ಆದನು, ಆ ವ್ಯಕ್ತಿ ಎದ್ದು ಕುಂತನಂದ್ರೆ ನೀವು ಅದು ಸಾಕ್ಷಿ ಮುಚ್ಚಿಟ್ಕೋಬೇಕಾ ಓಪನ್ ಮಾಡಬೇಕಾ? ನೀವು ಓಪನ್ ಮಾಡಲೇಬೇಕು. ಓಪನ್ ಮಾಡಿದ್ರೆ ಭಾಳ ನಿಮ್ಮ ಪ್ರಕಾರ ICL ಇರುವಂಥವ್ರು ಭಾಳ ಜನ ಇರ್ತಾರೆ, ನಿಮ್ಮ ಪ್ರಕಾರ ಮನನೊಂದಿನವ್ರು ಭಾಳ ಜನ ಇರ್ತಾರೆ. ಇದು ನೀವು ಹೇಳಿದ ಸಾಕ್ಷಿಗಳು ಅವ್ರಿಗೆ ಏನಾಗ್ತದೆ, ಒಂದು ಮರಕ್ಕೆ, ಆತ್ಮಿಕ ಮರಕ್ಕೆ ನೀರು ಕೊಟ್ಟ ಹಾಗಾಗ್ತದೆ. ಆವಾಗ ಅವರೇನಾಗ್ತಾರೆ, ಅಲ್ಲಿಂದ ಅವ್ರು ಬೆಳೆಕ್ಕೆ ಪ್ರಾರಂಭವಾಗ್ತಾರೆ. ಅವರು ಸಹ ಅವ್ರ ಸೈತಾನವರಿಗೆ ಆಶೆ ಭಂಗ ಮಾಡ್ಬೋದು, ಸಾಕ್ಷಿ ಭಂಗ ಮಾಡ್ಬೋದು, ಅವ್ರ ಮನಸ್ಸುಗಳು ಚುಚ್ಚುಬ್ಬಿ ಅವ್ರಿಗೇನು ಇಲ್ಲ ಅಂತ ಹೇಳ್ಬೋದು ಸೈತಾನ್. ಆದರೆ ನೀವು ಆಡುವ ಸಾಕ್ಷಿಗಳು ಅವ್ರ ಹೃದಯಕ್ಕೆ ಭಾಳ ಭಾಳ ಬ್ಲೆಸ್ಸಿಂಗ್ ತರುತ್ತದೆ. ಕಿಟ್ಟೇಗಳು ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಸಾಕ್ಷಿಗಳು ಹೇಳಬೇಕಾದ್ರೆ ಸೈಲೆಂಟ್ ಆಗಿರೋದಲ್ಲ. ನಾವು ಬೇಡ್ಕೊಳ್ಳೋಕೆ ಭಾಳ ಟೈಮ್ ಬೇಡ್ತೀವಿ, ಅದರ ಸಾಕ್ಷಿ ದೇವರು ಏನಾದರೂ ಮಾಡಿದ್ರೆ ಒಂದು 5 ನಿಮಿಷದಿಂದ ಒಂದು 7 ನಿಮಿಷವರೆಗೆ ಕರೆಕ್ಟ್ ಸಾಕ್ಷಿ ಹೇಳಲ್ಲ. ನಾವು 2 ಮಿನಿಟ್ಸ್ 1 ಮಿನಿಟ್ಸ್ ಹೇಳ್ತೀವಿ. ನಮ್ಮ ಜೀವಿತ ಒಂದು ICL ಇದ್ರು ನನ್ನ ಗಂಟರೆ ಬಿಡುಗಡೆ ಆದರೆ ಎಣ್ಣೆ ಹಚ್ಚಿ ಬಿಡುಗಡೆ ಆದರೆ, ಇದು ಅಷ್ಟಲ್ಲ, ಇದು ಹಿಂಗಲ್ಲ. ಹಲ್ಲೆಲೂಯಾ. ಇದಕ್ಕೆ ಬೇಕಾದ ಎಷ್ಟು ಟೈಮ್ ನೀವು ಕಷ್ಟಪಟ್ಟಿದೆ, ಇದ್ರ ಒಳಗಡೆ ಎಷ್ಟು ಫೇಸ್ ಮಾಡಿದ್ಯಾ, ಇದ್ರ ಒಳಗಡೆ ಯಾವ್ಯಾವ ವಿಷಯಗಳು, ಡಾಕ್ಟರ್ ಏನು ಅಂದಿದ್ರು, ನಿನ್ನ ಲೈಫಿನಲ್ಲಿ ಏನೇನು ಘಟನೆಗಳಾಗ್ತಾ ಇತ್ತು, ನಿನ್ನ ರಿಪೋರ್ಟ್ಗಳು ಏನು ಹೇಳಿದ್ವು, ಇವೆಲ್ಲ ಡೀಟೇಲ್ ನೀನು ಹೊರ ಕೊಡಬೇಕಾಗ್ತದೆ. ಯಾಕೆ ಗೊತ್ತಾ? ಅಷ್ಟು ಸಡನ್ ಅಂತ ಆಗಿ ದೇವರ ಅದ್ಭುತ ಮಾಡಿದನಂತ ತಿಳ್ಕೊತಾ ಇದೆಯಾ, ಅದ್ರ ಹಿಂದಲೇ ಏನೇನು ನೋವು ಅನುಭವಿಸಿದೆ, ಅದು ಆ ನೋವು ಬಿ ಸಹ ಸಾಕ್ಷಿಗಳ ಒಳಗಡೆ ಕೊಡಬೇಕು ನೀನು. ಇಲ್ಲ ಪಾಸ್ಟ್ರೆ ನಮಗೆ ಹೇಳಕ್ಕೆ ಬರಲ್ಲ, ನಿಮಗೆ ಹೇಳಕ್ಕೆ ಬರಲ್ಲ, ಇನ್ನೊಬ್ಬರಿಗೆ ಹೇಳ್ರಿ.
ನಿಮ್ಮ ಸಲುವಾಗಿ ಸಾಕ್ಷಿಗಳು ಹೇಳೋದಕ್ಕೆ ವ್ಯಾಲೆಂಟೈನ್ಸ್ಗಳು ಇಕ್ಕಿದ್ದೀವಿ. ಮುಂಚೆನೇ ಅವರಿಗೆ ಇನ್ಕ್ವೈರಿ ಮಾಡಿರಿ, ನಮ್ಮ ಸಾಕ್ಷಿ ಹಿಂಗಿತ್ತು, ನಮ್ಮ ರಿಪೋರ್ಟ್ ಹಿಂಗಿದ್ದು, ನಮ್ಮ ಲೈಫ್ ಹಿಂಗಿತ್ತು, ನಾವು ಈಗ ಈ ಪ್ರಕಾರ ಬಂದಿದ್ದೀವಿ, ನಾವು ಹಿಂಗಿದ್ದೀವಿ, ನಾವು ಇಲ್ಲಿ ಜೀರೋ ಆಗಿ ಬಂದಿದ್ದೀವಿ, ಇಲ್ಲಿ ದೇವರು ನಮ್ಮನ್ನು ಉತ್ತಮವಾದ ಮಾಡ್ತಾ ಇದ್ದಾನೆ. ಇದು ಸಾಕ್ಷಿ. ಭಾಳ ಜನರಿಗೆ ನಾವು ಸಾಕ್ಷಿ ಹೇಳಿದ್ರೆ ನಮಗೆ ಏನು ಅನ್ಕೋತಾರೇನೋ ರೀ, ನಮ್ಮ ಚರ್ಚಿನ ಜನ ನೋಡ್ತಾರಲ್ಲ ಏನು ಅನ್ಕೋತಾರೇನೋ, ಮಜಾ ಕೊಡಿಸ್ತಾರೇನೋ. ಹಲ್ಲೆಲೂಯಾ. ಒಬ್ಬರು ಮುಖಕ್ಕಾಗಿ ಮಜಾ ಕೂಡಾಸೋದು ನೀನು ನೋಡ್ತಾ ಇದ್ದಿದ್ಯಾ? ದೇವರು ನಿನಗೋಸ್ಕರ ನೊಂದುತ್ತಾ ಇದ್ದಾನೆ, ನಿನ್ನ ಸಾಕ್ಷಿ ಹೇಳ್ತಾ ಇಲ್ಲ ಅಂತ ಅದು ನೋಡಲಿಲ್ಲ. ಸದ್ಯದಲ್ಲಿ ಮೇಲಿನ ತಮಾಷೆಗಳಿಗೆ ನೋಡಿ ನೀನು ಅಂಜುತ್ತಾ ಇರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಮಾಡಿದ ಉಪಕಾರನ ಎದುರುಗಡೆ ನಿನಗೆ ಹೇಳಕ್ಕೆ ಭಯಾನ ಮಗಳೇ, ಭಯಾನ ಮಗನೇ, ದೇವರು ಮನ ನೊಂದುತ್ತಾ ಇದ್ದಾನೆ. ಪ್ರಿಯರೇ, ಅದಕ್ಕೆ ಈಗ ನಾನು ಹೇಳುವ ಈ ಸಾಕ್ಷಿ ಯಾಕೆ ಹೇಳಿದೆ? ಆ ಸ್ತ್ರೀ ಬಚ್ಚಿಟ್ಕೊಂಡಿಲ್ಲ, ಆ ಸ್ತ್ರೀ ಓಪನ್ ಆದಳು, ಜನರಿಗೆ ಎದುರುಗಡೆ ಹೋದಳು, ಜನ ಎದುರುಗಡೆ ಹೋಗಿ ಸಾಕ್ಷಿಗೆ ಹೇಳಕ್ಕೆ ಚಾಲು ಆಯಿತು ಅವಳದು. ಪ್ರಿಯರೇ, ಆಲೋಚನೆ ಮಾಡಿರಿ. ಯಾವತ್ತು ನಮಗೆ ಇನ್ನೊಂದು ಆಶೀರ್ವಾದ ಬೇಕು ಅಂತಂದರೆ ಬರೀ ಪ್ರೇಯರ್ ಮಾಡೋದ್ರಿಂದ ಸಿಗ್ತದಂತ ಇದು ಅಂಬತ್ತೆಲೆಗಿನ ತೆಗೆದಾಕ್ತು. ಪ್ರೇಯರ್ ಜೊತೆ ಸಾಕ್ಷಿಗಳು ಭೀ ಕಟ್ಕೋಬೇಕು, ಪ್ರೇಯರ್ ಜೊತೆ ಸಾಕ್ಷಿಗಳು ಬಾಳಬೇಕು. ಪ್ರೇಯರ್ ಲೈಫಿನಲ್ಲಿ ನಮ್ಮ ಸಾಕ್ಷಿಗಳು ಭೀ ರೆಡಿ ಆಗಬೇಕು. ಪ್ರೇಯರ್ ಲೈಫ್ ಹೇಗಿದೆಯೋ ನಮ್ಮ ಸಾಕ್ಷಿ ಲೈಫ್ ಹಾಗೆ ಇರಬೇಕು. ನಮ್ಮ ಪ್ರೇಯರು ಮಾಡ್ತಾ ಇರ್ತೀವಿ, ಸಾಕ್ಷಿ ಹೇಳೋ ನಾವು ನೊಂದುತ್ತೀವಿ, ಸಾಕ್ಷಿ ಹೇಳಕ್ಕೆ ನಮ್ಮ ನಾಚಿಕೆ, ಸಾಕ್ಷಿ ಹೇಳಿದ್ರೆ ನಾವು ಅವಮಾನ, ಸಾಕ್ಷಿ ಹೇಳೋಕ್ಕೆ ಬರಲ್ಲ. ನಾವು ಯಾವ ರೀತಿ ಭಾಷೆದಲ್ಲಿ ಹೇಳ್ರಿ, ನಮಗಂತೂ ಆ ಭಾಷೆದಿಂದ ಹೇಳಕ್ಕೆ ಬರಲ್ಲ, ಮೈಕ್ ಹಿಡ್ಕೊಂಡ್ರೆ ನಡುಗ್ತದೆ, ನಾವು ಭಯ ಆಗ್ತದೆ. ಹಲ್ಲೆಲೂಯ್ಯ, ಗಟ್ಟಿಗಡ ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಓಪನ್ ಮಾಡಲು ಅಲ್ಲಿವರೆಗೂ ದೇವರ ಆಶೀರ್ವಾದ ಓಪನ್ ಆಗಲ್ಲ. ತಿಳ್ಕೊಡ್ರಿ, ದೇವರ ಒಂದು ಪ್ರಸನ್ನತೆ ವಿಷಯ ನಾನು ಯಾಕೆ ತಿಳಿಸಿದ್ದೀನಿ? ಭಾಳ ಜನರಿಗೆ ಸ್ವಲ್ಪ ಸಂತೋಷದಲ್ಲಿ ತೃಪ್ತರಿರಲ್ಲ, ಅವ್ರಿಗೆ ಇನ್ನೂ ಬೇಕು. ಎರಡು ಮಿಕ್ಸ್ ಆಗಿ ಹೇಳಂತವ, ಎರಡು ಆಮೇಲೆ ಆಗೋಣ ಹೇಳಂತವ. ಮಧ್ಯದಲ್ಲಿ ಸೈತಾನ್ ಭಾಳ ಆತ್ಮಿಕ ಮನಸ್ಸು ಕದೀತಾನೆ. ಒಂದು ಸ್ತ್ರೀ ನಾನು ನೋಡ್ತಾ ಇದ್ದೆ, ಒಂದು ಹುಡುಗಿಯಿಂದ ಬರ್ತಾಯಿದ್ದು, ಹುಡುಗಿ ಗ್ರಾಮದಿಂದ ಒಂದು ಹೆಣ್ಮಗಳು ಬರ್ತಾಯಿದ್ದು. ಆ ಚರ್ಚ್ ತಳಗಡೆ ಇತ್ತು. ಆ ಹುಡುಗಿ ಗ್ರಾಮದಿಂದ ಬಂದಂಥ ಆ ಸ್ತ್ರೀ ಅವಳು ಡಿಸೈಡ್ ಮಾಡಿದಳು, ನಾನು ಸಾಕ್ಷಿ ಹೇಳಬೇಕಂತ. ಸಾಕ್ಷಿ ಹೇಳ್ಬೇಕಂತ ಡಿಸೈಡ್ ಮಾಡಿದಾಗ ನಾನಿಷ್ಟೇ ಹೇಳಿದೆ, ಯಾರ್ಯಾರ ಲೈಫಿನಲ್ಲಿ ದೇವರ ಅದ್ಭುತ ಮಾಡಿರ್ತಾನೋ ಅದು ಬಚ್ಚಿಟ್ಕೊಬೇಡಿ, ಸಾಕ್ಷಿ ಹೇಳ್ರಿ ಅಂತ ಈ ಮಾತನ್ನು ತಿಳಿಸಿದೆ ಅವಳಿಗೆ. ಈ ಚರ್ಚಲ್ಲಿ ತಿಳಿಸಿದಾಗ ಅವಳು ಏನು ಮಾಡಿದಳು, ಆ ಮನಸ್ಸು ಒಳಗಡೆ ದೇವ್ರು ನನ್ನ ಲೈಫಿನಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ ನಾನು ಹೇಳಬೇಕಂತ ಅವಳು ಮನಸ್ಸು ಹೇಳ್ತಾ ಇದೆ, ಹೇಳ್ಬೇಕಂತ. ಅವಳು ಎದ್ದಿ ನಿಂತು ಅವಳು ಹೇಳಿದಳು, ನಮ್ಮ ಲೈಫಿನಲ್ಲಿ ಎಲ್ಲ ಕಳ್ಕೊಂಡಿದ್ದೀವಿ, ಬಂಗಾರ, ಮನಿ, ಸಾಲ, ಬಾಧೆ, ಪೂರ್ತಿ ನಮ್ಮ ಮಕ್ಕಳು ನಾವಿವತ್ತು ಪೂರ ಹದೆಯಾಗಿ ಹೊರಗೆ ಬಂದಿದ್ದೀವಿ ಸರ್. ಇವತ್ತು ನಮ್ಮ ಲೈಫ್ ಏನು ಭೀನೇ ಇಲ್ಲ. ಮತ್ತು ಈ ಚರ್ಚಿಗೆ ಬರೋದ್ರಿಂದ ಈ ರೀತಿ ಮಾತಾಡಿದ್ಮೇಲೆ ಸಡನ್ ಅಂತ ಅವಳ ಮೇಲೆ ದುರಾತ್ಮ ಬಂತು. ಸಡನ್ ಅಂತ ಅವಳು ಆ್ಯಕ್ಷನ್ ಮೇಲೆ, ಅವಳ ಮೇಲೆ ಒಂದು ಸ್ಪಿರಿಟ್ ಹೊರಗಡೆ ಬಂತು. ಅವಳು ಹೇಳ್ತದೆ, ಈ ಸಾಕ್ಷಿಗಳು ಹೇಳಬಾರ್ದು, ಈ ಸಾಕ್ಷಿ ಹೇಳೋರು ಏನದಾರಲ್ಲ ಇವರೆಲ್ಲ ನನಗೆ ಭಾಳ ನೋವು ಕೊಡ್ತಾರೆ. ಯಾಕೆ ಗೊತ್ತಾ, ನಾನು ಹಾಳು ಮಾಡೋದು ಭಾಳ ಹಾಳು ಮಾಡ್ತಾ ಇರ್ತೀನಿ, ಆದರೆ ಇವೆಲ್ಲ ಹೇಳೋದ್ರಿಂದ ಮತ್ತೆ ಭಾಳ ಜನರಿಗೆ ಒಂದು ಬೆಳವಣಿಗೆ ಬರ್ತದೆ. ಅದಕ್ಕಾಗಿ ಈ ಸಾಕ್ಷಿಗಳು ಮುಚ್ಚಿಟ್ಕೋಬೇಕು ಇವರೆಲ್ಲ. ಅದಕ್ಕೆ ಇವ್ರ ಒಳಗಡೆ ನಾಚಿಕೆ ಹಾಕ್ತೀನಿ, ಭಯ ಹಾಕ್ತೀನಿ, ಅವಮಾನ ಹಾಕ್ತೀನಿ, ಬಾಜುದವ್ರು ಕುಂತಾರೆ ಏನಂತಾರೋ ಅಂತ ಅವ್ರ ಮೇಲೆ ಹಾಕ್ತೀನಿ. ಅನೇಕ ಮೈಂಡನ್ನು ಡಿಸ್ಟರ್ಬ್ ಮಾಡಿಬಿಡ್ತೀನಿ. ಅದಕ್ಕಾಗಿ ಭಾಳ ಜನ ಹಾಕಲ್ಲ. ಈಗ ಹೆಣ್ಮಗಳಿಗೆ ಹೇಳ್ಬಾರ್ದು ನಿಂತಿಕೇನು ಮನಸ್ಸು ಒಳಗಡೆ, ತಲೆ ಒಳಗಡೆ ತುಂಬ್ತಾ ಇದ್ದೀನಿ, ಆದರೂ ಈಕೆ ಕೇಳಿಲ್ಲ, ಮತ್ತು ಎದ್ದು ನಿಂತಳು. ಪ್ರಿಯರೇ, ಗೊತ್ತಾ ಈ ಮಾತನ್ನ ಆ ಸ್ತ್ರೀ ಒಳಗಡೆ ಸೈತಾನ್ ಕೇಳ್ತಾನೆ. ಈಗ ಆಲೋಚನೆ ಮಾಡಿ, ಸೈತಾನ್ ನನಗಿಷ್ಟ ಇಲ್ಲ ನೀವು ಸಾಕ್ಷಿಗಳಾಗಿ ಬಾಳಬಾರ್ದು ಅಂತ. ನಿಮ್ಮ ಸಾಕ್ಷಿ ಒಡ್ ಮುರಿಬೇಕೆಂಬುದೇ ಸೈತಾನ ಆಸೆ ಇದೆ. ನಿಮ್ಮ ಸಾಕ್ಷಿ ಭ್ರಷ್ಟವಾಗಬೇಕೆಂಬುದೇ ಸೈತಾನ ಆಸೆ ಇದೆ. ನಿಮ್ಮ ಸಾಕ್ಷಿಗಳನ್ನು ಅದಕ್ಕೆ ಬೆಲೆ ಇಲ್ಲದ ಪ್ರಕಾರ ಇರಬಾರ್ದಂತೆ ಹೇಳ್ತಾರೆ. ಭಾಳ ಜನ ಸಾಕ್ಷಿ ಬಂದು ಹೇಳ್ತಾರೆ, ಭಾಳ ಜನ ಇಲ್ಲಿ ಕ್ಯೂ ನಿಂದಿರ್ತದೆ ನೋಡ್ತೀರಾ. ಒಂದು ಮಿನಿಮಮ್ ಇಲ್ಲೊಂದು 70, 60, 70, 80 ಜನಗಳು ಅಲ್ಲಿಂದ ಇಲ್ಲಿ ನಿಂದಿರ್ತಾ ಇರ್ತಾರೆ ಪ್ರತಿ ವಾರ. ಅಲ್ಲಿ ನಿಂತಾಗ ಅಲ್ಲಿ ಆ ಟೈಮಿನಲ್ಲಿ ಏನಾಗ್ತದೆ, ಕೆಲವರು ಹೇಗೆ ಹೇಳ್ತಾರೆ ಗೊತ್ತಾ, ಭಾಳ ದೊಡ್ಡ ಪ್ರಾಬ್ಲಮ್ ಇರ್ತದೆ ರೀ ಅವ್ರ ಲೈಫಿನಲ್ಲಿ. ಎಲ್ಲ ದಲಿದಿರ್ತಾನೆ, ಅವ್ರ ಲೈಫಿನಲ್ಲಿ ಎಲ್ಲ ಕಷ್ಟಗಳು, ಅವ್ರು ಈ ಗಳಿಗೆ ಸಾಯ್ಬೇಕು ಅನ್ನೋಂಥ ಪರಿಸ್ಥಿತಿ ಇದ್ದಾಗ ಅವ್ರು ಸಾಕ್ಷಿ ಏನು ಹೇಳ್ತಾರೆ, ನಾವು ಚರ್ಚಿಗೆ ಬಂದೀವಿ, ನಮ್ಗೆ ಆರಾಮಾಯ್ತು ರೀ. ಇಷ್ಟೇ ಅಲ್ಲ, ನಿನ್ನ ಲೈಫಲ್ಲಿ ಏನೇನು ಘಟನೆ ನಡೆದಿತ್ತೋ ಜಾಸ್ತಿ ಲಾಂಗ್ ಇದ್ರೆ ಒಂದು 5 ನಿಮಿಷದಲ್ಲಿ ಅದು ರೂಪ ಧರಿಸ್ಕೊಂಡು ಹೇಳು, ಒಂದು ಪ್ರೀತಿ ಧರಿಸ್ಕೊಂಡು ಹೇಳು. ಅದು ಹೇಳೋದಾದರಂದರೆ ಎದುರು ನೋಡೋರು ಒಳಗಡೆ ಒಂದು ಆಶೀರ್ವಾದಗಳು ಮೂಡಬೇಕು ನಿಮ್ಮ ಸಾಕ್ಷಿಗಳಿಂದ. ಅದು ಪರಲೋಕದ ತಂದೆಗೂ ಒಂದು ಮೆಚ್ಚುಗೆ ಆಗಬೇಕು ಆ ಸಾಕ್ಷಿಗಳಿಂದ. ಇಲ್ಲ ನಮ್ಗೆ ಹಂಗೆ ಹೇಳಕ್ಕೆ ಬರಲ್ಲ, ನಿಮಗೆ ಹೇಳಕ್ಕೆ ಬರಲ್ಲ, ಆದರೆ ನಿಮ್ಮನ್ನು ವಿಷಯಗಳು ಕೇಳುವಂಥ ವ್ಯಾಲೆಂಟೈನ್ಸ್ಗಳು ನಾವು ಇಕ್ಕಿದ್ದೀವಿ, ಅವ್ರಿಗೆ ಹೇಳ್ರಿ. ಅವ್ರು ಏನಾಗ್ತದೆ, ಅವ್ರ ನಿಮ್ಮ ವಿಷಯಗಳ ಸ್ಟಡಿ ಮಾಡಿ ಅವರು ಮತ್ತೆ ಹೊರಗಡೆ ತರ್ತಾರೆ. ಭಾಳ ಜನ ಒಂದನ್ನು ತಲೆಯಲ್ಲಿಟ್ಕೊಡಿ, ದೇವರು ನಮಗೆ ಸಾಕ್ಷಿಗಳನ್ನಾಗಿ ಬಾಳಿಸ್ಬೇಕು, ನಮ್ಮ ಸಾಕ್ಷಿಗಳನ್ನು ನಿಲ್ಲಿಸಬೇಕು, ನಮ್ಮ ಲೈಫಿನಲ್ಲಿ ಸಾಕ್ಷಿಗಳಾಗಿ ಬಾಳಬೇಕು ಅನ್ನೋದೇ ದೇವರ ಉದ್ದೇಶ ಇದೆ. ಪ್ರಿಯ ಜನರೇ, ಸ್ನಾನಿಕನಾದಂಥ ಯೆಹೋವನು ಚೀರಿ ಅಡವಿ ಒಳಗೆ ಹೇಳಿದನು. ಯಾಕೆ ಹೇಳಿದನು ಚೀರಿ ಗೊತ್ತಾ, ಬಂದಿದ್ದಾನೆ ಒಬ್ಬ ಮೆಸ್ಸಿಯ ಅಂತ.
ನಾನು ಹೇಳ್ತಾ ಇದ್ದೀನಿ, ಜೋಯಿಷರು ಏಸು ಕ್ರಿಸ್ತನ ಸಾಕ್ಷಿಗಳು ಹೇಳಕ್ಕೆ ಬಂದರು. ನಕ್ಷತ್ರಗಳು ಏಸು ಕ್ರಿಸ್ತನ ಸಾಕ್ಷಿಗಳು ಹೇಳಕ್ಕೆ ಪ್ರಾರಂಭವಾದವು. ನಾನು ಹೇಳ್ತಾ ಇದ್ದೀನಿ, ಏಸು ಕ್ರಿಸ್ತನಲ್ಲಿ ಯಾರ್ಯಾರು ಗೊತ್ತು, ಆತನ ಋಣದಲ್ಲಿ, ಆತನ ಮಹಿಮೆಯಲ್ಲಿ, ಆತನ ಘನತೆಯಲ್ಲಿ ಅವನ ರೆಡಿ ಮಾಡಿದ ಲೋಕದಲ್ಲಿ ನಾವೆಲ್ಲರೂ ಇದ್ರುವೆ ನಾವೆಲ್ಲ ಸಾಕ್ಷಿಗಳಾಗಿ ಬಾಳಬೇಕು. ಎಲ್ಲಿ ತನಕ ಸಾಕ್ಷಿ ಇಲ್ಲವೋ ಅಲ್ಲಿ ತನಕ ಲಾಭ ಇಲ್ಲ. ಸಾಕ್ಷಿ ಎಲ್ಲಿ ತನಕ ಸಭೆ ಒಳಗಡೆ ಮನಸ್ಸು ಒಳಗೆ ಉಕ್ಕಿ ಹೇಳಲ್ವೋ, ಆನಂದದಿಂದ ಹೇಳಲ್ವೋ, ಸಂತೋಷದಿಂದ ಹೇಳಲ್ವೋ, ಕಣ್ಣೀರಿಂದ ನೀ ಸಾಕ್ಷಿ ಗೊತ್ತಿವಿ ಹೇಳಲ್ವೋ, ಅಲ್ಲಿ ತನಕ ಜಸ್ಟ್ ನಿನ್ನ ಲೈಫಿನಲ್ಲಿ ಅಷ್ಟೇ ಯೂಸ್ ಆಗಿರ್ತೀಯ ಪ್ರಿಯ ದೇವಿ ಜನರೇ. ಹಲ್ಲೆಲೂಯಾ. ಅದಕ್ಕೆ ದೇವರು ನಿಮ್ಮ ಜೀವಿತದಲ್ಲಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಮಾಡಬೇಕಂತಿದ್ದಾನೆ. ನೀವು ಸಾಕ್ಷಿಗಳು ಕೂಡಕ್ಕೆ ನಂಬರ್ 1 ಆಗ್ರಿ. ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಂಬರ್ 1 ಆಗಿ ಹತ್ತಲಿಕ್ಕಿದೆ. ಯಾಕೆ ನಮ್ಮ ಆಶೀರ್ವಾದ ಬರ್ತಾ ಇಲ್ಲ, ಯಾಕೆ ನಾವು ಇನ್ನೂ ಹಂಗೆ ಇದ್ದೀವಿ ಗೊತ್ತಾ? ದೇವ್ರಿಗೆ ಬೇಡ್ರಿ, ದೇವ್ರೆ ನನ್ನ ಸಾಕ್ಷಿ ಕೇಳಿದವರು, ನೋಡಿನವರು, ಅವ್ರು ನಂಬಿಕೊಂಡ್ರು, ನಂಬಲಾರದವ್ರ ಜೀವಿನ ಚಿಗುರ್ಬೇಕು ದೇವ್ರ, ಚಿಗುರ್ಬೇಕು. ಅವ್ರ ಬ್ಲೆಸ್ಸಿಂಗ್ ಆಗಬೇಕು. ಗಟ್ಟೆಗೆಡ ಹಲ್ಲೆಲೂಯಾ, ಗಟ್ಟೆಗೆಡ ಹಲ್ಲೆಲೂಯಾ. ಒಂದು ಇಸ್ಲಾಂಪುರಲ್ಲಿ ಮೀಟಿಂಗ್ ಇತ್ತು ನಂದು, ಭಾಳ ವರ್ಷದಿಂದ, ಒಂದು 7 ವರ್ಷದ ಬ್ಯಾಕ್ ನಾನು ಮಾತಾಡ್ತಾ ಇದ್ದೆ. ಇಸ್ಲಾಂಪುರಲ್ಲಿ ಮೀಟಿಂಗ್ ಇತ್ತು, ಗೊತ್ತಿಲ್ಲ, ಆ ಊರ ಜನ ಅಲ್ಲಿ ಪಾಸ್ಟರ್ಸ್ ನನಗೆ ಅರೇಂಜ್ ಮಾಡಿದ್ರು. ಅಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿ ಇದ್ದು, ನಾವು ಇಸ್ಲಾಂಪುರದ ವ್ಯಕ್ತಿ, ಅಲ್ಲಿ ಆ ವ್ಯಕ್ತಿ ಗಂಡ ಹೆಂಡತಿ ಭಾಳ ಭಯಂಕರ, ಇವನು ಡ್ರಿಂಕರ್, ಹೈ ಡ್ರಿಂಕರ್, ಭಾಳ ಗಲಿಬಿಲಿ. ಅವ್ರ ಒಳಗಡೆ ಕುಟುಂಬ ಭ್ರಷ್ಟವಾಗಿತ್ತು. ಅವನಿಗೆ ಜಾಬ್ ಇತ್ತು, ಒಂದಂದರೆ ಆಪರೇಷನ್ ಥಿಯೇಟ್ರಲ್ಲಿ ಒಂದು ಜಾಬ್ ಇತ್ತು, ಭಾಳ ಬಿಗ್ಗೆಸ್ಟು. ಅವನಿಗೆ ಡಾಕ್ಟರ್ಗಳು, ಗುತ್ತಿಗೆ ಡಾಕ್ಟ್ರಲ್ಲಿ ಅವನು ಒಳಗಡೆ ಗುತ್ತಿಗೆ ಡಾಕ್ಟರ್ಸ್ ಅವ್ರ ಜೊತೆ ಕೆಲಸಗಳು ವರ್ಕ್ ಮಾಡೋವಂಥ ವ್ಯಕ್ತಿ ಇದ್ದನು ಅವನು. ಅವಾಗ ಆ ಸಮಯದಲ್ಲಿ ಏನಾಗಿತ್ತು ಗೊತ್ತಾ ಪ್ರಿಯ ದೇವಿ ಜನರೇ? ಅವಾಗ ಗೊತ್ತಿಲ್ಲ, ಅವ್ನು ಡ್ರಿಂಕರ್ ಇರೋದ್ರಿಂದ ಅವ್ನ ಹೆಂಡತಿ, ಮಕ್ಕಳು, ಅವ್ನ ಕುಟುಂಬ ಅವೆಲ್ಲ ನುಚ್ಚುನೂರಾಗಿತ್ತು, ಸಾಲಗಳಿಂದ ತುಂಬೋಗಿತ್ತು ಇದು ಕುಟುಂಬ. ಆ ವ್ಯಕ್ತಿಗೆ ಡಿಸೈಡ್ ಮಾಡಿದ, ನನ್ನ ಹೆಂಡತಿ ಕರೆದ್ರು ಬರಲ್ಲ, ನನ್ನ ಲೈಫ್ ಹಿಂಗೆ ಇದೆ, ನಾನು ಯಾವತ್ತೂ ಬದುಕಲ್ಲ, ನನ್ನ ಲೈಫ್ ಶೂನ್ಯ ಇದೆ, ನಾನು ತಪ್ಪು ಮಾಡಿದ್ದೀನಿ, ನನಗಿಷ್ಟು ಎಜುಕೇಷನ್ ಇದೆ, ನನಗಿಷ್ಟು ಡಾಕ್ಟರ್ಗಳು ನನಗೆ ಇಷ್ಟು ಕರೀತಾ ಇದ್ದಾರೆ, ಪೇಮೆಂಟ್ ಕೊಡ್ತಾರೆ, 30-35 ಸಾವಿರ ಪೇಮೆಂಟ್ ಇದೆ, ನಾನು ಯಾವ್ದಕ್ಕೆ ಬದುಕಬೇಕಂತ ಆ ವ್ಯಕ್ತಿ ಏನು ಮಾಡಿದ್ರು, ತನ್ನನ್ನು ತಾನೇ ಡ್ರಿಂಕಲ್ಲಿ ಒಳಗಡೆ ಹೋಗಿ ಅವ್ನು ಡಿಸೈಡ್ ಮಾಡಿದನು. ಏನು ಡಿಸೈಡ್ ಮಾಡಿದ್ರು ಗೊತ್ತಾ? ನಾನು ಈಗ ಸಾಯ್ಬೇಕಂತ ಮನೇಲಿ ಕೂತ್ಕೊಂಡು ಈ ಪ್ಲ್ಯಾನಿಂಗ್ ಮಾಡಿದನು, ನಾನು ಸಾಯ್ಬೇಕಂತ ಪ್ಲ್ಯಾನಿಂಗ್ ಮಾಡಿದನು. ಹೇಗೆ ಸಾಯ್ಬೇಕಂತ ಗೊತ್ತಾ? ಅವನು ಹೊಲಕ್ಕೆ ಹೋಗಿ 4 ಕಡಿ ಅಂದರೆ 11-12 ಮೇಲ್ಪಟ್ಟು ಮಧ್ಯಾಹ್ನ ಟೈಮ್ ಇತ್ತು. ಆ ಮಧ್ಯಾಹ್ನ ಟೈಮ್ ಒಳಗಡೆ ಆ ವ್ಯಕ್ತಿ ಡಿಸೈಡ್ ಮಾಡಿದ್ರೆ, ಏನಂತ ಡಿಸೈಡ್ ಮಾಡಿದನಂದರೆ, ನಾನು ಈಗ ಹಗ್ಗನ ತಗೋಬೇಕು, ಹಗ್ಗ ತಗೊಂಡು ನಮ್ಮದು ಗಿಡಕ್ಕೆ, ನಮ್ಮದು ಹೊಲದ ಒಂದು ಗಿಡ ಇದೆ, ಆ ಗಿಡಕ್ಕೆ ಒಯ್ದು ನಾನು ಫಾಸಿ ಹಾಕೋಬೇಕು. ನಾನು ಹೇಳ್ತೀವಿ, ಮಕ್ಕಳು ನನಗೆ ಯಾರು ಇಷ್ಟಪಡಲ್ಲ, ನಾನು ಸರಿಯಾಗಲ್ಲ, ನಾನು ಕುಡಿಯೋ ಚಟ ಬಿದ್ದೆ ಅಂತ ಈ ವ್ಯಕ್ತಿ ತನ್ನಂತಾನೇ ಮನಸ್ಸುಗಳನ್ನು ಹೊಂದಿಕೊಂಡು ಆ ವ್ಯಕ್ತಿ ತೀರ್ಮಾನ ಮಾಡ್ತಾನೆ ಸಾಯ್ಬೇಕು. ಅಲ್ಲಿ ಅವನು ಸಾಯ್ಬೇಕಂತ ಅನ್ನೋಂಥದ್ದು, ಅಲ್ಲಿ ಅವತ್ತಿನ ದಿವಸ ಅವತ್ತು ನೈಟು 7 ಗಂಟೆ ಪ್ರೇಯರ್ ಮೀಟಿಂಗ್ ಇದೆ ನಮ್ಮದು. 7 ಗಂಟೆ 2 days ಮೀಟಿಂಗ್ ಇದೆ. 7 ಗಂಟೆಗೆ ಮೀಟಿಂಗ್ ಅರೇಂಜ್ ಇದೆ. ಅಲ್ಲಿ ಸ್ಟೇಜ್ ಹಾಕ್ತಾ ಇದ್ದಾರೆ. ಬೆಳಗ್ಗೆ 11-12 ಗಂಟೆಗೆ ಸ್ಟೇಜ್ ಹಾಕ್ತಾ ಇದ್ದಾರೆ. ಅಲ್ಲಿಂದ ಹುಡುಗರು, ಅಲ್ಲಿಂದ ಒಂದು 4 ಜನ ಹುಡುಗರು ಸ್ಟೇಜ್ಗಳು, ಬ್ಯಾನರ್ಗಳು, ಅನೇಕ ವಿಷಯಗಳಲ್ಲಿ ಕಟ್ಟುತ್ತಾ ಇದ್ದಾರೆ. ಕಟ್ಟುವಂಥ ಟೈಮಿನಲ್ಲಿ ಇವನು ಹಗ್ಗವನ್ನು ತಗೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ? ಅಡವಿಗೆ ಹೋಗ್ತಾ ಇದ್ದಾನೆ. ಆ ಸ್ಟೇಜ್ ಎದುರುಗಡೆನೆ ಅವರೆಲ್ಲ ಹುಡುಗರು ಅಪ್ಸೆಟ್ ಇದ್ದಾರೆ. ಇವನಿನ ತಳಮುಖ ಹಾಕಿ ಅಪ್ಸೆಟಾಗಿ ಹೋಗ್ತಾ ಇದ್ದಾನೆ. ಅವನು ಒಳಗಡೆ ಅಳುತ್ತಾ ದುಃಖಿಸ್ತಾ ಹೋಗ್ತಾ ಇದ್ದಾನೆ. ಪ್ರಿಯ ದೇವಿ ಜನರೇ, ಅವನ ದುಃಖ ಅವನಿಗೆ ಭಾಳ ಭಯಂಕರವಾಗಿತ್ತು. ಅವನಿಗೆ ಯಾರಿಗೂ ಹೇಳ್ಕೊಳ್ಳಾರ್ದಷ್ಟು ಭಯಂಕರವಾದಂಥ ನೋವಲ್ಲಿ ಇದ್ದನು ಗೊತ್ತಾ ಪ್ರಿಯರೇ. ಮತ್ತು ಅಲ್ಲಿ ಆ ಸ್ಟೇಜಲ್ಲಿರುವಂಥ 4-5 ಹುಡುಗರಲ್ಲಿ ಒಬ್ಬ ಹುಡುಗ ಕರೆದನು, ಅಣ್ಣ ಇಲ್ಲಿ ಬಾಯಿಲಿ. ಹೇಳಿದನು, ಬರ್ತೀನಿ, ನಾನು ಹೋಗಿ ಬರ್ತೀನಿ. ಹೀಗೆ ಹೇಳಿದ್ರು. ಇಲ್ಲ ಬಾ, ಇಂಥ ಕಡಿ ಮಧ್ಯಾಹ್ನ ಟೈಮಿನಲ್ಲಿ ನಮ್ಮ ಊರಾಗ ಮೀಟಿಂಗ್ ಇಟ್ಕೊಂಡಿದ್ದೀವಿ, ನೀವು ಹೊಲ ಕೆಲಸಕ್ಕೆ ನಡೆದಿದೆ ಅಂತ ಹೇಳಿದನು ರೀ. ಅಲ್ಲಿಂದ ಒಬ್ಬ ಹುಡುಗ, ಅಲ್ಲಿ ಗೊತ್ತಿಲ್ಲ, ಅವನ ಕೈಯಲ್ಲಿ ಹಗ್ಗ ಇದೆ, ಅವನ ಕೈಯಲ್ಲಿ ಅವನು ತಗೊಂಡು ಹೋಗ್ತಾ ಇದ್ದಂಥ ಸಾವಿಗೆ, ಮರಣಕ್ಕೆ ಹೋಗ್ತಾ ಇದ್ದಾನೆ. ಅವನು ಆ ವ್ಯಕ್ತಿ ಹತ್ರ ಒಬ್ಬ ಹುಡುಗ ಏನು ಮಾಡಿದ್ರು, ಸ್ಟೇಜ್ ಮೇಲಿರುವಂಥ ಬ್ಯಾನರ್ ಎಲ್ಲ ಕಟ್ಟುವಂಥ, ಸ್ಟೇಜ್ ಹಾಕುವಂಥ ಹುಡುಗ ಓಡ್ತಾ ನೀನು ಕರೆದ್ರೂ ಹಂಗೆ ಮುಂದೆ ನಡೆದಿದೆ ಬಾ ಅಂತ ಅವನಿಗೆ ಕೈ ಹಿಡಿದು ಎಳ್ಕೊಂಡು ಬಂದನು. ಹೇಳಿದನು. ಬರ್ತಾ ಎಲ್ಲಿಗೆ ಇಷ್ಟು ಟೈಮಲ್ಲಿ ಹೋಗೋದೆಂದೇ ಗೊತ್ತು, 2 ದಿನ ಚುಟ್ಟಿ ಮಾಡಿ, ಹೊಲದಾಗ ಏನು ಕೆಲಸ ಅದ, ಹೊಲದಾಗ ಯಾಕೆ ಹೋಗ್ತೀಯ, ಹೊಲದಲ್ಲಿ ಎಲ್ಲಿ ಕೂಡ್ತೀಯ, ಅಲ್ಲೇನು ಮಾಡ್ತೀಯ, ಇವೆಲ್ಲ ಮಾತಾಡಿದ್ಮೇಲೆ ಅವನು ಹೇಳಿದನು. ಅವನಿಗೆ ಹುಡುಗಗೆ ಸಪ್ರೇಟ್ ಕರ್ಕೊಂಡು ಹುಡುಗರು ಹೇಳಿದನು, ಏನಿಲ್ಲ, ನಮ್ಮ ಊರಾಗ ಮೀಟಿಂಗ್ ಅದ, ಈ ಹುಡುಗ ಊರಾಗ ಮೀಟಿಂಗ್ ಅದ, ನೀನು ಯಾಕೆ ಹೋಗ್ತಾ ಇದ್ದೆ ಅಂತ ಈ ವ್ಯಕ್ತಿ ಹೇಳ್ತಾನೆ. ಏನಿಲ್ಲ, ನಾನು ಸಾಯಕ್ಕೆ ಹೋಗ್ತಾ ಇದ್ದಿದ್ದೇನೆ. ಅವ್ನ ಕಣ್ಣು ತುಂಬ ನೀರನ್ನು ತೆಗಿತಿ ಬಿಕ್ಕಳಿಸ್ತಾ ಅವ್ನ ಕೊಳ್ಳಿಗೆ ಬಿದ್ದು ಅಳಕ್ಕೆ ಪ್ರಾರಂಭ ಮಾಡಿದನು. ನಾನು ಸಾಯಕ್ಕೆ ಹೋಗ್ತಾ ಇದ್ದೀನಿ, ನಾನು ಬಿಟ್ಬಿಡು. ಯಾಕೆಂದರೆ ಇವತ್ತಿಂದ ಎಲ್ಲರೂ ನೋಡೋದು, ಈ ಎಲ್ಲ ನೋಡೋದ ಅಂತ್ಯ ಅದ. ನನಗೆ ಯಾವ ದೇವ್ರು ಭೀ ಸಹಾಯ ಮಾಡಿಲ್ಲ, ನನಗೆ ಈ ಯೇಸು ಕ್ರಿಸ್ತನು ಸಹಾಯ ಮಾಡಿಲ್ಲ. ನನಗೆ ಅಂತ ಭಾಳಷ್ಟು ಏನೇನೋ ಹೇಳ್ಕೊಂಡು, ಕುಟುಂಬ, ಫ್ಯಾಮಿಲಿ ಎಲ್ಲ ಮ್ಯಾಟ್ರ್ ಅವನಿಗೆ ಹೇಳ್ಕೊಂಡು ಇವೆಲ್ಲ ವಿಷಯಗಳಲ್ಲಿ ಅವನು ಭಾಳ ನೊಂದು ಹೋದನು. ಆದರೆ ಈ ಹುಡುಗ ಏನನ್ಬೇಕು, ನೀನು ಏನಿಲ್ಲ,
ಇವತ್ತು ಒಂದು ದಿವಸ ನೀನು ಪ್ರೇಯರ್ ಮೀಟಿಂಗ್ದಲ್ಲಿರು. ಒಂದು ದಿವಸ ನೀನು ಪ್ರೇಯರ್ ಮೀಟಿಂಗ್ದಲ್ಲಿರು. ಇವತ್ತು ನೀನು ಎಲ್ಲೂ ಹೋಗಬೇಡಿ, ಇಂಥದ್ದೆಲ್ಲ ಹೊಟ್ಟೆ ಕಿಚ್ಚು ಕೆಲಸ ಮಾಡಬೇಡ. ಅವತ್ತಿನ ದಿನ ಆ ವ್ಯಕ್ತಿಗೆ ಅವ್ನಿಗೆ ಕೆಲಸಕ್ಕೆ ತೊಗೊಂಡ್ರು, ಅವ್ರಿಗೆ ಕೆಲಸಕ್ಕೆ ತೊಗೊಂಡು ಆ ಸ್ಟೇಜು, ಚೇರು, ಮತ್ತು ಅಲ್ಲಿಂದ ಪಾಂಪ್ಲೆಟು, ಅಲ್ಲಿ ಏನೇನು ಇರ್ತೋ ಎಲ್ಲ ಕೆಲಸಗಳು, ಸಭೆದು ಆ ಎಲ್ಲವನ್ನು ಮೀಟಿಂಗ್ದು ಅರೇಂಜ್ ಮಾಡೋಕೆ ಪ್ರಾರಂಭ ಮಾಡಿದ್ರು. ಅವತ್ತು ಒಂದು ದಿನ, ಫಸ್ಟ್ ದಿನ ಅವಾಗ ಪ್ರಾರ್ಥನೆದೆಲ್ಲ ಹೋಗ್ತಾ ಇದ್ದೀವಿ, ವರ್ಷಿಪ್ಪಲ್ಲಿ ಹೋಗಿದ್ದೀವಿ, ಎಲ್ಲರ ಟೈಮಲ್ಲಿ ಜನ ಬಂದಿದ್ದಾರೆ, ಭಾಳ 9:30 ರಾತ್ರಿ ಆಗಿದೆ. ಈ ವ್ಯಕ್ತಿನೂ ಅಲ್ಲಿ ನಿಂತಿದ್ದಾನೆ, ಎಲ್ಲ ವ್ಯಾಲೆಂಟರ್ ಟೀಮಲ್ಲಿ ನಿಂತಿದ್ದ. ಆದರೆ ಆ ವ್ಯಕ್ತಿ ಹೆಸರು ಕೇಳಿ, ಆ ವ್ಯಕ್ತಿ ಫಸ್ಟ್ ಡೇ ಆ ವ್ಯಕ್ತಿ ಹೆಸರು ನನಗೆ ಗೊತ್ತಿದ್ದಿಲ್ಲ, ನನ್ನ ಹೆಸರು ಆ ವ್ಯಕ್ತಿಗೆ ಗೊತ್ತಿದ್ದಿಲ್ಲ. ಸಡನ್ ಅಂತ ಮುಖ ಪರಿಚಯ. ಆದರೆ ಆ ವ್ಯಕ್ತಿಗೆ ಸಡನ್ ಅಂತ ಆ ಸ್ಟೇಜ್ ಮೇಲಿಂದ ಭವಿಷ್ಯವಾಣಿ ಕರೆದಿವಿ, ನಾವು ಭವಿಷ್ಯವಾಣಿ ಹೇಳಿದ್ವಿ. ಇಂಥ ಒಬ್ಬ ವ್ಯಕ್ತಿ ಈ ಸ್ಥಳದಲ್ಲಿದೆಯಾ, ಈ ವ್ಯಕ್ತಿ ಯಾವ ರೀತಿಯಿಂದ ನೀನು ಈ ಮೀಟಿಂಗ್ ಆದ ನಂತರ ಸಾಯ್ಬೇಕಂತ ಡಿಸೈಡ್ ಮಾಡಿದ್ಯಾ, ಈಗ ನಿನ್ನ ಸಾಯಕ್ಕೆ ದೇವರು ರೆಡಿ ಮಾಡಿಲ್ಲ, ನಿನಗೆ ನಿನ್ನ ಲೈಫನ್ನ ದೇವರು ಕಟ್ಟಬೇಕಂತ ರೆಡಿ ಮಾಡಿದಾನಂತ ಭವಿಷ್ಯವಾಣಿ ಹೇಳಿದ್ವಿ. ಹಲ್ಲೆಲೂಯಾ. ಆ ಹೇಳಿದ ಮೇಲೆ ಆ ವ್ಯಕ್ತಿಗೆ ಇಬ್ಬರಿಗೆ ಗೊತ್ತಿತ್ತು, ಅಲ್ಲಿ ಯಾರ ಹುಡುಗ ತಂದಿದನೋ ಅವನು ಸಾಯೋರು ಇಬ್ಬರಿಗೆ ಗೊತ್ತಿತ್ತು ಅವನಿಗೆ ಸೂಸೈಡ್ ಇದೆ ಅಂತ. ಪ್ರಿಯ ದೇವಜನ, ಒಂದು ದಿನ ಅವಕಾಶ ಕೊಟ್ಟಿದ್ದಾರೆ ದೇವರು. ಅವನ ವಿಷಯದಲ್ಲಿ ಒಂದು ಭವಿಷ್ಯವಾಣಿ ಹೇಳಿದು, ನಿನ್ನ ಪರಿವಾರ ಕಡ್ದೋಗಿದೆ, ನಿನ್ನ ಪರಿವಾರ ಮುರಿದು ಹೋಗಲ್ಪಟ್ಟಿದೆ, ನಿನ್ನಲ್ಲಿ ಎಲ್ಲ ಇದೆ, ಆದರೂ ನೀನು ನುಚ್ಚು ನೂರಾಗಿದೆಯಾ, ದೇವರು ನಿನ್ನ ರಿಟರ್ನ್ ನಿನ್ನನ್ನು ಕರಿತಾ ಇದ್ದಾನೆ, ನಿನ್ನ ಲೈಫಿನಲ್ಲಿ ದೇವರು ಮಾತಾಡ್ತಾ ಇದ್ದಾನಂತ ಅಷ್ಟು ಪಬ್ಲಿಕ್ಕಲ್ಲಿ ಭವಿಷ್ಯವಾಣಿ ಹೇಳಿದ್ವಿ. ಆ ವ್ಯಕ್ತಿ ಲಾಸ್ಟಿಗೆ ಮೀಟಿಂಗ್ ಆದ ನಂತರ ಎಲ್ಲರ ಎದುರುಗಡೆಯಿಂದ ಬಂದನು, ಸರ್ ಇದು ನನಗಿದೆ, ಸರಿ ನಮ್ಮ ದೋಸ್ತಿಗಿನ ಹೇಳೇನೆ ನಿಮಗೆ ಮಾತುಗಳು. ನಾನು ಹೇಳಿದೆ, ನಿನ್ನ ದೋಸ್ತು ಸದ್ಯದಲ್ಲಿ ಹೇಳ್ತಾ ಇದ್ರೆ ಅದು ನೀನು ಮತ್ತೆ ನಿನ್ನ ಪ್ರಾಬ್ಲಮ್ ರೆಡಿ ಆಗ್ಬೋದು. ನಾನು ಹೇಳಿದೆ, ಇಲ್ಲಿಂದ 8 ದಿವಸದ ಒಳಗಡೆ ನಿನ್ನ ಕುಟುಂಬ ಹೊರಗಡೆ ಬರ್ತಾ ಇರ್ತಾರೆ, ನಿನ್ನ ಫ್ಯಾಮಿಲಿ ಹೊರಗಡೆ ಬರ್ತಾ ಇರ್ತದೆ. ಈ ಭವಿಷ್ಯವಾಣಿ ಹೇಳಿದ 8 ದಿವಸದಿಂದ ರಿಟರ್ನ್ ಅವ್ನು ಹೆಂಡತಿ ಫೋನ್ ಆದ್ರು, ರಿಟರ್ನ್ ಅವ್ನು ಆಸ್ಪತ್ರೆಗಿಂದ ಬಿಡಿಸ್ಕೊಟ್ಟಿದ್ರು, ಅವ್ನು ಕುಡಿಯೋದ್ರಿಂದ ರಿಟರ್ನ್ ಹಾಸ್ಪಿಟಲ್ಗಳಿಂದ ಫೋನ್ ಬಂತು, ರಿಟರ್ನ್ ಅವ್ನು ಲೈಫ್ ಸಿಗಲ್ಪಟ್ಟಿತ್ತು. ಪ್ರಿಯರೇ, ಇದು ಬಿಗ್ಗೆಸ್ಟ್ ಪ್ರೊಫೆಸಿ. ನಾನು ಹೇಳುವ ಆ ವ್ಯಕ್ತಿ ಇದುವರೆಗೂ ಸಾಕ್ಷಿಗಳಾಗಿ ಬಾಳುತ್ತಾ ಇರ್ತಾನೆ. ಯಾಕೆಂದರೆ ನಾನು ಇದು ಯಾವಾಗ ಸಿಕ್ಕರು ಎಲ್ಲಂದ್ರೆ ಓಡಾಡ್ತಾ ಇದ್ರು, ಸರ್ ಹೇಳ್ತಾ, ಸರ್ ನಮ್ಮ ಜಿಂದಗಿ ನಿಮ್ಮಿಂದ ಬದಲಾವಣೆ ಆಗಿದೆ. ನಾನು ಹೇಳುವಂಥ ಪ್ರಿಯ ದೇವಜನ, ಎಂಬ ಸಾಕ್ಷಿಗಳು ಇನ್ನೊಬ್ಬರಿಗಾಗಿ ಬದಲಾವಣೆ ಮಾಡೋದು ದೇವರು ನಮ್ಮನ್ನು ಇಕ್ಕಿದ್ದಾನೆ. ಯಾರು ಕಳವಳ ಮಾಡ್ಕೊಳ್ಬೇಡಿ, ಪವಿತ್ರ ಆತ್ಮ ನಿಮ್ಮ ಲೈಫಿನಲ್ಲಿ ಕೆಲಸ ಮಾಡೋದಕ್ಕಿದ್ದಾನೆ. ಯಾಕೆಂದರೆ ಆ ಸ್ತ್ರೀ ಯಾವ ರೀತಿಯಿಂದ ಸಾಮರ್ಯದವಳು, ಅವಳ ಬಗ್ಗೆ ಭವಿಷ್ಯವಾಣಿ ದೇವರು ಹೇಳಿದನು. ಆದರೆ ಆ ಸಾಮರ್ಯ ಸ್ತ್ರೀ ಅಷ್ಟಕ್ಕೆ ಬಿಡಲಿಲ್ಲ. ಅವಳಿಗೆ 1 ಗಂಡ ಇಲ್ಲ, 5 ಗಂಡಂದಿರಿದ್ರು. ಭವಿಷ್ಯವಾಣಿ ದೇವರು ಹೇಳಿದನು, ನಿನಗೆ 5 ಗಂಡ. ಅವಳು ಶಾಕ್ ಆದಳು. ಪ್ರಪಂಚದ ಎಲ್ಲ ಕಡೆ ಅದನ್ನು ಮಾರ್ಕೆಟ್ ಒಳಗಡೆ ಹೋದಳು, ಆ ಊರು ಒಳಗಡೆ ಹೋಗಿ ಸುವಾರ್ತೆ ಹೇಳಿದಳು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಏಸು ನಮಗಾಗಿ ಜೀವಿಸ್ತಾ ಇದ್ದಾನೆ. ನಾವು ಏಸುಗಾಗಿ ಜೀವಿಸ್ತಾ ಇದ್ದೀವಿ ಅಂದರೆ ನಾವು ಸಾಕ್ಷಿ ಮಕ್ಕಳಾಗಬೇಕು. ನಮ್ಮ ಸಾಕ್ಷಿ ಬಚ್ಚಿಟ್ಕೊಂಡು, ಈಗ ಪಾಸ್ಟ್ರೆ ನಮ್ಮ ಸಾಕ್ಷಿ ಹೇಳಪ್ಪಲೇ ಇಲ್ರಿ, ಏನು ಮಾಡಮ್ರಿ? ಹಲ್ಲೆಲೂಯಾ. 101%. ಮಹಾಪಾಪಕ್ಕಿಂತ ಯಾವುದು ಸಾಕ್ಷಿ ದೊಡ್ಡದಂತಿಲ್ಲ. ಪಾಪ ಮಾಡ್ತೀವಿ ಎಷ್ಟೊತ್ತು ದೊಡ್ಡದು, ಅದನ್ನ ಬಚ್ಚಿಟ್ಕೋತೀವಿ, ಅದಕ್ಕೆ ನಡೀತದ್ರಿ. ಆದರೆ ಪಾಪದಿಂದ ನಾವು ಹೊರಗೆ ಬಂದಿರೋದು ಬಚ್ಚಿಟ್ಕೋಬಾರ್ದು ಹೋಗುತ್ತೆ. ಪಾಪದಿಂದ ಓಪನ್ಲಿ ಹೊರಗೆ ಬಂದಿದ್ದೀವಿ ಅಂತ ಸಂತೋಷದಿಂದ ಹೇಳಬೇಕು. ಹಲ್ಲೆಲೂಯಾ. ಯಾಕೆಂದರೆ ನಾವು ಸಾಕ್ಷಿಗಳು ಎಷ್ಟು ಬಚ್ಚಿಟ್ಕೋತೀವೋ ನೆಕ್ಸ್ಟ್ ಬ್ಲೆಸ್ಸಿಂಗ್ ಅದು ಅಲ್ಲೇ ತಡೆ ಆಗ್ತದೆ. ನಾವು ಅಂದ್ಕೊಳ್ತೀವಿ ನಮಗೀಗ ನಡೀತದೆ ಉಪಜೀವನ, ಹಲ್ಲೆಲೂಯಾ, ಲೈಫ್ ನಮ್ಗೆ ನಡೆದು. ಒಂದು ಕೊಡ ನೀರು ತಂದರೆ ಒಂದೇ ದಿನದಲ್ಲಿ ಕುಡಿಯಲ್ಲ ನಾವು ಯಾರು ಭೀ, ಅದು ಖರ್ಚಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ಆಶೀರ್ವಾದ ಒಂದೇ ಸಲ ನಿಮ್ಮ ಲೈಫಲ್ಲಿ ಬಂದಿದೆ ಅಂದರೆ ಅದು ಖರ್ಚಾಗೋ ತನಕ ಮಾತ್ರ ಇರ್ತದೆ. ಅದು ಎಂಟಿ ಆಯ್ತಂದರೆ ಮತ್ತೆ ನೀನು ಬೇಡ್ಕೊಂಡು ಓಡಾಡ್ತೀಯ, ನಾನು ನೀರು ಕೊಡು. ಹಾಗೆ ದೇವರ ಆಶೀರ್ವಾದ ಆಗಿದೆ. ಸಾಕ್ಷಿಗಳನ್ನು ನಮ್ಮ ಲೈಫಿನಲ್ಲಿ ದೇವರು ನಾವು ಹೇಳೋದಾದರೆ ಅದು ಬಚ್ಚಿಟ್ಕೊಳ್ಳೋಕೆ ಇಕ್ಕಿಲ್ಲ ದೇವರು, ಅದು ಓಪನ್ಲಿ ಅದು ಹೊರಗಿಕ್ಕೋದಕ್ಕೆ, ಸಾಕ್ಷಿಗಳಾಗಿ ಬಾಳೋದಕ್ಕಾಗಿ ಬೈಬಲ್ ಹೇಳ್ತದೆ ನಮ್ಮ ಸಾಕ್ಷಿಗಳಾಗಿ ಬಾಳಬೇಕು. ಎಲ್ಲಿ ತನಕ ನಾವು ಸಾಕ್ಷಿ ಮುಚ್ಚಿಟ್ಕೋತೀವೋ ಇನ್ನೊಂದು ಆಶೀರ್ವಾದ ನಾವು ಸುಮ್ಮನೆ ನೋಡ್ತೀವಿ, ಅಲ್ಲೇ ಇರ್ತದೋ ನಾವು ಇಲ್ಲೇ ಇರ್ತೀವಿ. ನಾನು ಹೇಳಿದೆ ಒಂದು ಉದಾಹರಣೆ, ಒಂದು ನೀರನ್ನ ತೊಗೊಂಡು ಒಂದು ಕೊಡದಲ್ಲಿ ಅಂದರೆ ಅದು ಒಂದು ಆಶೀರ್ವಾದ ಪ್ರಕಾರ, ಅದು ಖರ್ಚಾಗೋ ತನಕ ನಾವು ಎಂಜಾಯ್ ಪಡ್ತೀವಿ. ಈಗ ಸಿಕ್ಕಿದಲ್ಲ ಸಾಕು, ಎಂಜಾಯ್ ಆಗ್ತಾ ಇದೆಯಲ್ಲ, ಅದು ಖಾಲಿ ಆಗ್ತದೆ. ನೆನಪಿಟ್ಕೋ, ಒಂದು ದಿನ ಅದು ಖಾಲಿ ಆಗಬೇಕಾಗ್ತದೆ. ಹಾಗೆ ನೀವು ಮಾಡಿದಂಥ ದೇವರು ಕೊಟ್ಟಿದ್ದಂಥದ್ದು ಒಂದಿನ ನಿನ್ನಲ್ಲಿ ಖಾಲಿ ಆಯ್ತಂದರೆ ನೆಕ್ಸ್ಟ್ ಆಶೀರ್ವಾದ ನೀನು ಬಡದಾಡಿದ್ರು ಸಿಗಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ, ನಾನು ಒಂದು ಕೊಟ್ಟಿದ್ದ ನೀನು ತೃಪ್ತಿ ಆಗಿರಲಿಲ್ಲ, ಅದೇ ಸಂತೋಷದಿಂದ ಇನ್ನೊಬ್ಬರಿಗೆ ಹೇಳಿಲ್ಲ, ಅದೇ ಇನ್ನೊಬ್ಬರಲ್ಲಿ ಸಂತೋಷನಾಗಿ ಮನಸ್ಸು ಬಿಚ್ಕೊಂಡು ಮಾತನಾಡಿಲ್ಲ. ಮಗನೇ, ನಾನು ಇನ್ನೊಂದು ನಿನಗೆ ಹೆಂಗೆ ತೆಗೆದುಕೊಡಲಿ, ನಾನು ಇನ್ನೊಂದು ನಿನಗೆ ಹೇಗೆ ಕೊಡಲಿ? ಅದಕ್ಕೆ ದೇವರು ಮಾತನಾಡ್ತಾ ಇದ್ದಾನೆ ಈ ಬೆಳಗ್ಗೆ ಸಮಯದಲ್ಲಿ. ಪ್ರಿಯ ನನ್ನ ದೇವ ದಾಸನೇ, ಒಂದನ್ನು ತಲೆಯಲ್ಲಿ ಇಟ್ಕೊಡಿ. ದೇವರು ನಮಗೆ ಕೊಟ್ಟಂಥದ್ದು ಶಕ್ತಿ ಸಣ್ಣದಲ್ಲ, ನಮಗೆ ಕೊಟ್ಟಂಥ ಆಶೀರ್ವಾದ ಸಣ್ಣದಲ್ಲ. ಸಾಕ್ಷಿಗಳಾಗಿ ಬಾಳಬೇಕು. ನಾವು ಎಲ್ಲಿವರೆಗೂ ಸಾಕ್ಷಿಗಳು ಮುಚ್ಚಿಟ್ಕೋತೀವೋ ಅಲ್ಲಿವರೆಗೂ ಬರ್ಕತ್ತುಗಳು ಮುಚ್ಚಿಟ್ಕೋತೀವಿ. ಎಲ್ಲಿವರೆಗೂ ಸಾಕ್ಷಿಯು ನಾವು ಬಚ್ಚಿಟ್ಕೋತೀವೋ ಅಲ್ಲಿವರೆಗೂ ನಮ್ಮ ಗ್ಲೋರಿ ಅಭಿಷೇಕವನ್ನು ಮುಚ್ಚಿಟ್ಕೋತೀವಿ. ನಾವು ಹೊರ ಹಾಕೋಕ್ಕಾಗಲ್ಲ. ಸಾಕ್ಷಿಗಳಾಗಿ ಬಾಳ್ರಿ. ಇದು ಯೇಸು ಕ್ರಿಸ್ತನ ಚಿತ್ತ ಇದೆ. ಹಲ್ಲೆಲೂಯಾ. ಓಕೆ, ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ. ಈ ಸುಂದರವಾದ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. ಸರ್ವಶಕ್ತನಾಗಿರುವ ನನ್ನ ಜರೀತಿನ ದೇವ, ನಿನಗೆ ವಂದನೆಯಪ್ಪ. ವಿಶೇಷವಾಗಿ ಈಗ ನನ್ನ ಪ್ರಾರ್ಥನೆಗಳನ್ನು ನಡೆಸುವ ಶಕ್ತನು ನೀನಾಗಿದ್ದೆ ಸ್ವಾಮಿ.
ಬಲದಿಂದಲೂ ಆತ್ಮನಿಂದಲೂ ಶಕ್ತಿಯಿಂದಲೂ ಸಾಕ್ಷಿಗಳಾಗಿ ಬಾಳೋದಕ್ಕೆ ನಮ್ಮನ್ನು ರೆಡಿ ಮಾಡಿದ್ದೀರವರೇ. ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ನಡೆಸುವುದಾತನೇ. ಇವತ್ತು ನಾವು ಏನಾದರೂ ಬಚ್ಚಿಟ್ಕೊಂಡ್ರೆ ಇವತ್ತು ಓಪನ್ ಆಗಲಿ ಎಲ್ಲ ಸಾಕ್ಷಿಗಳು ನಮ್ಮ ಒಳಗಡೆಯಿಂದ. ಕರ್ತನೆ ನಿನ್ನ ಕೃಪೆ, ಕರ್ತನೆ ನಿನ್ನ ಮಹಿಮೆ, ಕರ್ತನೆ ನಿನ್ನ ಆಶೀರ್ವಾದ ಈ ಹೊತ್ತಿನ ಸಮಯದಲ್ಲಿ ನೆರವೇರಲಿ ತಂದೆ. ಪವಿತ್ರಾತ್ಮ ಒಂದು ಹಾಡುತ್ತ ಮಧ್ಯದಲ್ಲಿ ಈ ವಾತಾವರಣ ಈ ಬ್ಲೆಸ್ ಜನರಿಗಾಗಿ ತುಂಬಿಸುತ್ತದೆ. ಆಮೆನ್, ಆಮೆನ್.